ಟ್ರೋಲ್ಗಳಾಗೋ ವಿಚಾರಗಳ ಬಗ್ಗೆ ಜಗ್ಗಪ್ಪ ರಿಯಾಕ್ಷನ್ ಏನು ಅಂತ. ನಾನೇನು ರಿಯಾಕ್ಟೇ ಮಾಡಲ್ಲ, ಯಾಕೆಂದರೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಂಡ್ತಿಗೆ ಡಿವೋರ್ಸ್ ಕೊಡಿಸ್ತಾರೆ. ಸರಸ್ವತಿ ಮತ್ತೆ ಲಕ್ಷ್ಮಿ ಎಲ್ಲರ ಜೀವನದಲ್ಲೂ ಬರ್ತಾಳೆ. ಲಕ್ಷ್ಮಿ ಬೇಗ ಬರ್ತಾಳೆ. ಚಿಕ್ಕ ಮಗು ಕೈಲಿ 500 ರೂಪಾಯಿ ನೋಡಿದೀವಿ ನಾವು. ದೊಡ್ಡವಳಾದ್ಮೇಲೆ ಆ ಮಗು 500 ರೂಪಾಯಿ ಕಷ್ಟಪಡೋದನ್ನು ನೋಡಿದೀವಿ ನಾವು. ದುಡ್ಡು ಇರೋ ಅಷ್ಟರಲ್ಲಿ ಜೀವನ ಮಾಡ್ಬೇಕು. ಜಾಸ್ತಿ ಮಾಡಕ್ ಹೋದಾಗ್ಲೇ ಈ ಸಾಲ ಬಡ್ಡಿ. ದುಡ್ಡು ಇಂಪಾರ್ಟೆಂಟ್ ಸರ್. ದುಡ್ಡಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಇಂಡಸ್ಟ್ರಿ ಈ ಕೆಲಸನೇ ನಂಬ್ಕೊಂಡ್ ಬಂದ್ಮೇಲೆ ಇವ್ರಿಗೆ ಯಾಕ್ರಿ ಚಾನ್ಸ್ ಕೊಡ್ತೀರಾ ಅಂತಂದ್ರೆ ಮತ್ತೆ ನಾವೆಲ್ಗೆ ಹೋಗೋದು? ದುಡ್ಡಿಲ್ದೇ ಇದ್ದಾಗ ಇರ್ತಾರಲ್ಲ ಫ್ರೆಂಡ್ಸು, ಆ ಫ್ರೆಂಡ್ಸ್ಗಳೇ ಸಾಯ ತನಕ ಜೊತೆಗಿರೋರು. ದುಡ್ಡಿದ್ದಾಗಿರೋ ಫ್ರೆಂಡ್ಸ್ ಬರ್ತಾರೆ, ಕುಡಿತಾರೆ, ಮಜಾ ಮಾಡ್ತಾರೆ, ಹೋಗ್ಬಿಡ್ತಾರೆ. ಆರ್ಟಿಸ್ಟ್ಗೆ ಒಂಥರ ಸೀಸನ್ ಇದ್ದಂಗೆ ಅಣ್ಣ, ಮಳೆ ಸೀಸನ್ ಇದ್ದಂಗೆ. 6 ತಿಂಗಳು ಮನೇಲಿದ್ರೆ 3 ತಿಂಗಳು ಕೆಲಸ ಮಾಡ್ತೀವಿ. ಬಟ್ ಆರ್ಟಿಸ್ಟ್ಗಳಿಗೆ ದುಡ್ಡಿಗಿಂತ ಜಾಸ್ತಿ ಹೆಸರೇ ಇಂಪಾರ್ಟೆಂಟ್ ಅಣ್ಣ. ಕುದುರೆ ಓಡಿದ್ರೆ ಬೆಲೆ ಕಟ್ಟೋದು, ಕುದುರೆ ಓಡ್ಲಿಲ್ಲ ಅಂತಂದ್ರೆ ಬೀದಿಗೆ ಬಿಟ್ಬಿಡ್ತಾರೆ. ನಂದು ಇವತ್ತಿನ ದಿನ ನಾ ಬದುಕಿದ್ದೀನಿ. ರಾತ್ರಿ ಮಲ್ಕೊಂಡ್ರೆ ನಾ ಸತ್ತೋಯ್ತೀನಿ. ತಿರ್ಗಾ ನಾಳೆ ಬೆಳಿಗ್ಗೆ ಮರು ಹುಟ್ಟು, ನನಗೆ ಹೊಸ ಜೀವನ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕು. ನಾನು ನನ್ನ ಹೆಂಡ್ತಿಗೆ ಹೇಳ್ತಾನೆ ಇರ್ತೀನಿ, ಗುರು ನಿನ್ನ ಆರ್ಟಿಸ್ಟ್ ಆಗಿ ನಾನು ಸಾಕದೇ ಇದ್ರು ಪರವಾಗಿಲ್ಲ, ಪೈಂಟ್ ಕೆಲಸ ಸಾಕಾಗೋಗ್ತದೆ ನನಗೆ, ಪೈಂಟ್ ಕೆಲಸ ಮಾಡೋದಕ್ಕೆ ಸಾಕ್ತೀನಿ ಗುರು ನಿನಗೆ ಅಂತ. ನಾಳೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸತ್ತೋಗ್ಲು. ಯೋಚನೆ ಮಾಡಿದಾಗೆಲ್ಲ ಸೋತಿದ್ದೀನಿ. ಇದು ಕಲಾವಿದ್ರ ಜೀವನ ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಅಣ್ಣ. ನೋಡಿ ಖುಷಿ ಪಡೋರ್ಗಿಂತ ಮುಟ್ಟಿ ಹೊಡೆದಾಕೋರೆ ಜಾಸ್ತಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಪ್ರತಿ ಬಾರಿಯೂ ಒಬ್ಬೊಬ್ಬರು ಆರ್ಟಿಸ್ಟ್ನ ಕರೆಸಿ ಮನಿ ರಿಲೇಟೆಡ್ ಕಂಟೆಂಟ್ಸ್ಗಳನ್ನು ಮಾಡ್ತೀವಿ. ಅಂದರೆ ಅವರ ಹಣಕಾಸು ಹೇಗಿರುತ್ತೆ, ಆರ್ಟಿಸ್ಟ್ನ ಲೈಫ್ ಹೇಗಿರುತ್ತೆ, ಅವ್ರ ದುಡ್ಡನ್ನ ಎಷ್ಟು ಮುಖ್ಯವಾಗಿರುತ್ತೆ ಅವ್ರಿಗೂ ಕೂಡ. ಪ್ರತಿಯೊಬ್ಬರಿಗೂ ದುಡ್ಡು ಮುಖ್ಯ. ಬಟ್ ಆರ್ಟಿಸ್ಟ್ ಲೈಫಲ್ಲಿ ನಮಗಾದ್ರೆ ಒಂದು ತಿಂಗಳಂತ ಸಂಬಳ ಇರುತ್ತೆ, ಬಟ್ ಅವ್ರಿಗೆ ಯಾವ ಥರ ಇರುತ್ತೆ ಲೈಫು. ಸೊ ನನ್ನದರ್ ದ್ಯಾನ್ ರಚಿತಾರಾಮ್ ಅವರ ಹೆಂಡತಿ ಬಂದಿದ್ದಾರೆ. ಇದು ಹಿಂಗೆ ಹೇಳ್ತಾರೆ ಅಂತ ಕೇಳ್ಬೋದು, ಆಲ್ರೆಡಿ ಗೊತ್ತಾಗಿರುತ್ತೆ ಯಾರು ಅಂತ. ವೆಲ್ಕಮ್ ಟು ಮೈ ಶೋ ಜಗಪ್ಪ ಅವರೇ. ನಮಸ್ಕಾರ ಸರ್. ನಮಸ್ತೆ. ಹೆಂಗಿದ್ದಾರೆ ಮೇಡಮ್ ಅವರು? ಮೇಡಮ್ ಅವ್ರು ಚೆನ್ನಾಗಿ. ಯಾವ ಮೇಡಮ್? ಈಗ ಇಬ್ಬರು ಕೇಳ್ತಾರೆ. ಇಲ್ಲ, ಮ್ಯಾಮ್ ಚೆನ್ನಾಗಿದ್ದಾರೆ, ನಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ. ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ? ಯಜಮಾನ್ರು ಓಕೆ. ಜಗಪ್ಪ ಅವರೇ, ಯೂಶ್ವಲಿ ನಾನು ಪ್ರತಿಯೊಬ್ಬರನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಒಂದು ಕಂಟೆಂಟಲ್ಲಿ ಒಂದು ಟಾಪಿಕ್ ತೆಗಿತೀನಿ. ದುಡ್ಡು ಅನ್ನೋದು ಎಲ್ರಿಗೂ ಮುಖ್ಯ, ನಾನು ಅದ್ರ ಬಗ್ಗೆ ಎರಡು ಡೌಟ್ ಇಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯ. ಆರ್ಟಿಸ್ಟ್ಗೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ತಿಳ್ಕೊಬೇಕಂತ ನಾನು ಕ್ಯೂರಿಯಸ್. ಯಾಕಂದರೆ ನಮಗೆ ಆದರೆ ಒಂದು ತಿಂಗಳಿಗೊಂದು ಸಂಬಳ ಅಂತ ಒಂದಿರುತ್ತೆ, ಒಂದು ಯಾವುದೊಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತೀವಿ. 2ನೇ ತಾರೀಕು ಢಾಣ ಅಂತ ಒಂದು ಸಂಬಳ ಬರುತ್ತೆ, EMI ಕಟ್ಟು, ಅದು ಕಟ್ಟು, ಕ್ಲಿಯರ್. ಆರ್ಟಿಸ್ಟ್ ಅವ್ರಿಗೆ ಹೆಂಗಿರುತ್ತೆ ಅದು ಅಂತ? ಆರ್ಟಿಸ್ಟ್ಗೆ ಒಂಥರ ಸೀಸನ್ ಇದ್ದಂಗೆ ಅಣ್ಣ, ಮಳೆ ಸೀಸನ್ ಇದ್ದಂಗೆ. 6 ತಿಂಗಳು ಮನೇಲಿದ್ರೆ 3 ತಿಂಗಳು ಕೆಲಸ ಮಾಡ್ತೀವಿ. ಆ 3 ತಿಂಗಳಲ್ಲಿ ದುಡ್ದಿದ್ದನ್ನ 6 ತಿಂಗಳು ಮ್ಯಾನೇಜ್ ಮಾಡ್ಬೇಕು ನಾವು ಅಷ್ಟೇ. ಇಂಪಾರ್ಟೆಂಟ್ ಇದೆ ಅಣ್ಣ, ದುಡ್ಡು ಇಂಪಾರ್ಟೆಂಟ್ ಇದೆ. ಬಟ್ ಆರ್ಟಿಸ್ಟ್ಗಳಿಗೆ ದುಡ್ಡಿಗಿಂತ ಜಾಸ್ತಿ ಹೆಸರೇ ಇಂಪಾರ್ಟೆಂಟ್ ಅಣ್ಣ. ಕರೆಕ್ಟ್, ಹೆಸರೇ ಇಂಪಾರ್ಟೆಂಟ್. ಇದ್ರೆ ದುಡ್ಡು. ಕುದುರೆ ಓಡಿದ್ರೆ ಬೆಲೆ ಕಟ್ಟೋದು, ಕುದುರೆ ಓಡಲಿಲ್ಲ ಅಂತಂದರೆ ಬೀದಿಗೆ ಬಿಟ್ಬಿಡ್ತಾರೆ. ಅವಾಗ ಅಲ್ಲಿ ಇಲ್ಲಿ ಮೇಯ್ಕೊಂಡು ಇರಬೇಕಷ್ಟೆ. ಒಂಥರ ರೇಸ್ ಇದ್ದಂಗೆ ಇದು. ನನ್ನ ಪ್ರಕಾರ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಕಲಾವಿದನಿಗೆ ಫ್ರೇಮ್, ನೇಮು ಇದ್ದರೆ ಮಾತ್ರ ಬೆಲೆ. ಅಲ್ದಿದ್ದಾಗ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ಅವ್ರಿಗೆ ಒಂದು ಬೆಲೆ ಅಂತ ಫಿಕ್ಸ್ ಮಾಡ್ತಾರೆ, ಆ ಫಿಕ್ಸಿಗೆ ತಕ್ಕಂಗೆ ಕೆಲಸ ಸಿಗುತ್ತೆ. ಅದಕ್ಕೆ ನಾನು ನೀವು ಹೇಳ್ತಿರಲ್ಲ ದುಡ್ಡು ಎಷ್ಟು ಇಂಪಾರ್ಟೆಂಟು ಅಂತ, ನಾನು ಹೇಳೋದೇನು ನೇಮ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ನನ್ನ ಅನಿಸಿಕೆ. ಅದು ನೇಮ್ ಇಂಪಾರ್ಟೆಂಟ್ ಅಣ್ಣ. ನೇಮ್ ದುಡ್ಡಿಗಿನ್ನ ನೇಮ್ ನನಗೆ ಅನಿಸಿರೋದು. ಯಾಕೆ ಅಂತಂದರೆ ದುಡ್ಡನ್ನ ಹೆಂಗಾದರೂ ಮಾಡ್ಬೋದಣ್ಣ. ಈಗ ನನಗೆ ಯಾವುದೇ ಹ್ಯಾಬಿಟ್ ಇಲ್ಲದೆ ಇರೋದ್ರಿಂದ ನನಗೆ ಅಷ್ಟು ಅನ್ನಿಸ್ತಾ ಇಲ್ಲ ಅನಿಸುತ್ತೆ. ದಿನನಿತ್ಯ ಖರ್ಚುಗಳಿಗೆ ನಾನು ಮನೇಲಿದ್ರು ಮನೇಲೇ ಇರ್ತೀನಿ. ಆಚೆ ಹೋಗೋಂಥ ಕೆಲಸಗಳೇನೂ ಇರೋಲ್ಲ. ನನಗೇನು ದಮ್ ಹೊಡೆಯಲ್ಲ, ಎಣ್ಣೆ ಹೊಡೆಯಲ್ಲ. ನನಗೆ ಬೇರೆ ಇದರಿಂದ ಖರ್ಚಿಲ್ಲ. ನಂಗೆ ಲೈಟ್ ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಲೈಟ್ ಬಿಲ್ ಕಟ್ಟಬೇಕು, ಗ್ಯಾಸ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ನನ್ನ ಕಾರ್ EMI ಕಟ್ಟಬೇಕು. ನನ್ನ ಹೆಂಡ್ತಿಗೆ ಏನು ಬೇಕು, ನನಗೇನು ಬೇಕು ಅದನ್ನು ತಗೊಳ್ಳೋಕ್ಕೆ, ಮತ್ತು ನಮ್ಮ ಮನೆ ನೋಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿದ್ರೆ ಸಾಕು ಅಂತ ನಾನು ದುಡಿತಾ ಇದ್ದೀನಿ ಇವಾಗ ಅಷ್ಟೇ. ಅದನ್ನ ಬಿಟ್ಟು ನಾಳೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸತ್ತೋಗ್ಲೂ. ಯೋಚನೆ ಮಾಡಿದಾಗೆಲ್ಲ ಸೋತಿದ್ದೀನಿ. ಯಾಕೆ? ಅಲ್ಲ, ಇದು ಕಲಾವಿದ್ರ ಜೀವನ ಒಂಥರ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಅಣ್ಣ. ನೋಡಿ ಖುಷಿ ಪಡೋರ್ಗಿಂತ ಮುಟ್ಟಿ ಹೊಡೆದಾಕೋರೆ ಜಾಸ್ತಿ. ಇಲ್ಲ, ಸೀರಿಯಸ್ ಆಗಿ ನೋಡಿ, ಪಾಪ ಚೆನ್ನಾಗಿರ್ಲಿ ಅವನು, ಪಾಪ ಏನೋ ಮಾಡ್ತಾವನೆ ಅನ್ನೋದಕ್ಕಿಂತ ಏನೋ ಮಗ ಹಿಂಗೆ ಮಾಡ್ತಾವನೆ ಅಂತ ಮುಟ್ಟಿ ಟಪ್ಪಂತ ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ನಾಳೆ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಬಡಪ್ಪ ಇವತ್ತಿಂದ ಏನಾಯ್ತು ಅದನ್ನು ದುಡ್ದು ಇವತ್ತಿನ ತಂದು ಜೀವನ ಮಾಡಿಬಿಟ್ರೆ ಸಾಕು ಅಂತ ಹೇಳ್ತೀನಿ. ನಾನು ಡ್ರೈವಿಂಗ್ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅಣ್ಣ. ಓಕೆ. ಡ್ರೈವಿಂಗ್ ಕೆಲಸ ಮಾಡಬೇಕಾದ್ರೂ ತಿಂಗಳಿಗೆ ನನಗೇನು ಒಂದು 9,000 10,000 ಸಂಬಳ ಸಿಗೋದು. ಅಷ್ಟರಲ್ಲೇ ಜೀವನ ಮಾಡಿದ್ದೀನಿ. ಚೀಟಿ ಕಟ್ಕೊಂಡು, ನಮ್ಮ ಬಾಡಿಗೆ ಕಟ್ಕೊಂಡು, ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ನಾನು ಖರ್ಚು ಮಾಡ್ಕೊಂಡು ಅಷ್ಟರಲ್ಲೇ ಜೀವನ ಮಾಡ್ತಿದ್ದೆ ನಾನು. ಸೂಪರ್. ದುಡ್ಡು ಇರೋ ಅಷ್ಟರಲ್ಲಿ ಜೀವನ ಮಾಡ್ಬೇಕಣ್ಣ. ಕರೆಕ್ಟ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಜಾಸ್ತಿ ಮಾಡೋಕ್ಕೆ ಹೋದಾಗಲೇ ಈ ಸಾಲ ಬಡ್ಡಿ
ದುಡ್ಡು ಇಂಪಾರ್ಟೆಂಟ್ ಸರ್. ದುಡ್ಡಿಲ್ಲ ಅಂದರೆ ಮನುಷ್ಯ ಬದುಕೋಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಅಂದರೆ ಹೆಚ್ಚಿಗೆ ಸಾಲ ಮಾಡಿದಾಗ ದುಡ್ಡು ಜಾಸ್ತಿ ಪ್ರಮುಖ ಆಗ್ಬಿಡುತ್ತೆ ಲೈಫಲ್ಲಿ. ನಾವು ಕಣ್ಣಿಗೆ ಕಾಣಿಸಿದ್ನೆಲ್ಲ ತಗೊಳಕ್ಕಾಗಲ್ಲ ಸರ್. ನೋಡಿ ಖುಷಿ ಪಡೋದು ಕೆಲವು ಇರ್ತವೆ, ಅದು ನೋಡೇ ಖುಷಿ ಪಡಬೇಕು. ತಗೋಬೇಕು ಅಂತಂದಾಗ ದೇವ್ರು ಕೊಡ್ತಾನೆ ಎಲ್ಲಾದರೂ. ಇವಾಗ ಎಲ್ಲೋ ಒಂದು ಕುಗ್ರಾಮ, ಗುಂಡ್ಲುಪೇಟೆ ದೊಡ್ಡ ತುಪ್ಪೂರು ಅನ್ನೋ ಒಂದು ಕುಗ್ರಾಮದಲ್ಲಿ ನಾನು ಆ್ಯಕ್ಚುಲಿ ನಮ್ಮೂರಲ್ಲೆಲ್ಲ ನಾವೆಲ್ಲ ಇದ್ದಾಗಲೂ ಇನ್ನೂ ಟಿ ವಿಗಳೇ ಇರ್ತಿಲ್ಲ, ಲೈಟ್ಗಳು ಕಡಿಮೆ ಇತ್ತು. ನಮ್ಮ ಮನೆಗಳಿಗೆಲ್ಲ ಮಳೆನೇ ಇಲ್ಲದೇ ಇರೋಂಥ ಊರು. ನಮ್ಮಪ್ಪ ಪೈಂಟ್ ಕೆಲಸಕ್ಕೆ ಅಂತ ಮೈಸೂರಿಗೆ ಬಂದವರು. ಅಂಥ ಗ್ರಾಮದಲ್ಲಿದ್ದವನು ಇವತ್ತು ಬೆಂಗಳೂರು ಗಂಟನೂ ಬಂದಿದ್ದೀನಿ ಅಂದರೆ ದೇವರು ಎಲ್ಲೋ ಒಂದು ಕಡೆ ಕರ್ಕೊಬಂದು ಬಿಟ್ಟಿದ್ದಾನೆ ಅಂತ ಅಲ್ವಾ. ನಾನೇನೋ ಆಸೆನೂ ಪಟ್ಟಿರಲಿಲ್ಲ, ನಾನು ಇಲ್ಲಿಗೆ ಬರ್ತೀನಿ ಮಾಡ್ತೀನಿ ಅಂತ. ದುಡ್ಡು ಮಾಡಬೇಕು, ಯಾವತ್ತೂ ದುಡ್ಡು ಮಾಡಬೇಕು ಅಂತ ಹೋಗ್ಬಾರ್ದು. ಅದಕ್ಕೆಲ್ಲ ದೊಡ್ಡವ್ರು ಹೇಳಿರೋದು ಹೆಣ್ಣು ಹೊಣ್ಣು ಮಣ್ಣು ಅದಾಗಿದ್ದು ಅದೇ ಬರಲಿ, ತಾವಾಗ ಹೋಗ್ಬಿಡಿ ಅಂತ. ಇಲ್ಲ ಸರ್, ನಾನು ಹೇಳೋದು ಅಷ್ಟೇ ಎಲ್ಲರಿಗೂ, ದುಡ್ಡಿಂದೇ ಹೋಗ್ಬಿಡಿ. ಅದಕ್ಕೊಂದು ನಮ್ಮ ಗುರುಗಳೊಬ್ಬರು ಹೇಳ್ತಾಯಿದ್ರು, ಸರಸ್ವತಿ ಮತ್ತು ಲಕ್ಷ್ಮಿ ಎಲ್ಲರ ಜೀವನದಲ್ಲೂ ಬರ್ತಾಳೆ. ಓಕೆ. ಲಕ್ಷ್ಮಿ ಬೇಗ ಬರ್ತಾಳೆ. ಚಿಕ್ಕ ಮಗು ಕೈಲೂ 500 ರೂಪಾಯಿ ನೋಡಿದ್ದೀವಿ ನಾವು. ಕರೆಕ್ಟ್. ಓಕೆನಾ? ಅದೇ ದೊಡ್ಡವಳಾದ್ಮೇಲೆ ಆ ಮಗು 500 ರೂಪಾಯಿ ಕಷ್ಟಪಡೋದನ್ನು ನೋಡಿದ್ದೀವಿ ನಾವು. ಕರೆಕ್ಟ್. ಆಯಿತಾ? ಲಕ್ಷ್ಮಿ ಬೇಗ ಬರ್ತಾಳೆ, ಬೇಗ ಹೋಗ್ಬಿಡ್ತಾಳೆ. ಸರಸ್ವತಿ ಹಂಗಲ್ಲ. ಒಂದು ಈ ಕಲಿಯೋಕ್ಕೂ 2 ವರ್ಷ ತಗೋತೀವಿ, ಅದ್ರ ಸಾಯ ತನಕನೂ ಇರ್ತಾಳೆ ಜೊತೆಗೆ. ಕರೆಕ್ಟ್. ಸರಸ್ವತಿ ಲೇಟಾಗಿ ಬರೋದು, ಬಂದರೆ ಸಾಯ ತನಕ ಹೋಗಲ್ಲ. ಲಕ್ಷ್ಮಿ ಬೇಗ ಬರ್ತಾಳೆ, ಬೇಗ ಹೋಗ್ಬಿಡ್ತಾಳೆ. ಸೂಪರ್. ಅದಕ್ಕೆ ಸರಸ್ವತಿ ಬಗ್ಗೆ ಜಾಸ್ತಿ ಒಲವು ತೋರಿಸಿದೆ. ಸರಸ್ವತಿ ಅಂತಂದರೆ ನಾವು ಮಾಡೋ ಕೆಲಸ ಎಲ್ಲವೂ ಸೇರಿಕೊಳ್ಳುತ್ತೆ. ಅದ್ರ ಬಗ್ಗೆ ಶ್ರದ್ಧೆ ಕೊಟ್ಟಾಗ, ಸರಸ್ವತಿ ನಮ್ಮ ಜೊತೆ ಇದ್ದಾಗ, ಲಕ್ಷ್ಮಿ ಆಮೇಲೆ ತಿರ್ಗಾ ವಾಪಸ್ಸು. ಜಗಪ್ಪ, ನಿಮ್ಮ ಲೈಫ್ನಲ್ಲಿ ತುಂಬ ತೀರಾ ಕಷ್ಟಗಳನ್ನು ನೋಡಿದ್ರೆ, ಗಾರೆ ಕೆಲಸನೂ ಕೂಡ ಪೈಂಟ್ ಕೆಲಸ ಜಾಸ್ತಿ. ನಮ್ಮಪ್ಪ ಪೈಂಟ್ ಕೆಲಸನೂ ಮಾಡಿದ್ವಿ. ಇವತ್ತು ಒಬ್ಬ ಸೆಲೆಬ್ರಿಟಿ. ಈ ಪೋರ್ಷನ್ ಎರಡೂ ಇದೆ, ನೀವು ಎರಡೂ ನೋಡಿದ್ರಿ. ಎರಡಕ್ಕೂ ಡಿಫ್ರೆನ್ಸ್ ಏನು ತಿಳ್ಕೊಂಡ್ರಿ ನೀವು ಆ ಲೈಫಲ್ಲಿ? 500 ರೂಪಾಯಿ ಸಂಪಾದನೆಗೂ 5,000 ಸಂಪಾದನೆಗೂ ಈ ಮಧ್ಯದ ಡಿಫ್ರೆನ್ಸ್ ಏನು ಗೊತ್ತಾಗಿದೆ ನಿಮ್ಗೆ ಇವತ್ತು? ಡಿಫ್ರೆನ್ಸ್ ತುಂಬ ಸಿಕ್ಕಾಪಟ್ಟೆ ಇದೆ ಸರ್, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಕಲಾವಿದ ಅನ್ನೋದೇ ಒಂದು ಅದೃಷ್ಟ, ಕಲಾವಿದನ ಜೀವನ ಅನ್ನೋದೇ ಅದೃಷ್ಟ. ನಮ್ಮನ್ನ ಕರ್ನಾಟಕದ ಯಾವುದಾದ್ರೂ ಮೂಲೆಯಲ್ಲೂ ನಮ್ಮನ್ನು ಕಂಡುಹಿಡಿತಾರೆ. ನಮಗೆ ಬರೋ ಹೆಸರಿಂದ ನಮ್ಮ ತಂದೆ ತಾಯಿಗಳಿಗೆಲ್ಲ ಒಂದು ಮರ್ಯಾದೆ ಸಿಗುತ್ತೆ. ಊರಲ್ಲಿ ಒಂದು ತಲೆ ಎತ್ಕೊಂಡು ಓಡಾಡ್ತೀವಿ ನಾವು. ಏನೂ ಆಗಲ್ಲ ಎಲ್ಲೂ. ಈಗ ಯಾವುದೋ ಒಂದು ಜಾಗದಲ್ಲಿ ಆ ಕೆಲಸ ಆಗಲ್ಲ ಅನ್ನೋ ಜಾಗದಲ್ಲಿ ಇವ್ನು ಜಗಪ್ಪ ಅಲ್ಲಿ ಅಂದ್ಬಿಟ್ಟು ಮಾಡಿಕೊಟ್ಟಿರೋ ಇದು ಆಗಿದೆ. ಎಲ್ಲೋ ನಿಂತಿದ್ದಾಗ, ಸರ್ ಯಾಕೆ ಇಲ್ಲಿ ನಿಂತಿದ್ದೀರಾ, ಬನ್ನಿ ನಾನು ಕರ್ಕೋಗ್ಬಿಡ್ತೀನಿ ಅಂತನೂ ಆಗಿದೆ. ಅಷ್ಟು ಪ್ಲಸ್ಗಳ ಜೊತೆಗೆ ಮೈನಸ್ಸು ತುಂಬ ಆಗ್ತದೆ. ತಿಳ್ಕೊಬೋದಾ ಮೈನಸ್ ಏನು ಅಂತ? ಅಲ್ಲ, ಮಾಮೂಲಿ ಇದ್ದೇ ಇರುತ್ತೆ. ಅವನಿಗೇನ್ರಿ ಕಷ್ಟ, ಅವನಿಗೇನ್ರಿ ಜೀವನದಲ್ಲಿ ಎಲ್ಲ ಮಾಡ್ಬಿಟ್ಟಿದ್ದಾನಲ್ಲ, ದುಡ್ಡೇನು ಕೇಳಂಗೆ ಅಲ್ಲ ಅವನಿಗೆ ಅಂತಾರೆ. ಆ ಥರ ಪ್ಲಸ್ಸು ಮೈನಸ್ಸು ತುಂಬ ಇದೆ. 500 ರೂಪಾಯಿ ದುಡಿಬೇಕಾದ್ರೆ ಒಂದು ನೆಮ್ಮದಿ ಇರ್ತಿತ್ತು ಸರ್. ಯಾರೂ ನಮ್ಮನ್ನು ಮಾತಾಡ್ಸಲ್ಲ, ಎಲ್ಲೋ ನಿಂತಿದ್ರು ನಮ್ಮನ್ನು ಯಾರೂ ಕೇಳಲ್ಲ. ಆದರೆ ನಾವು ಯಾರಿಗೂ ತಲೆನೂ ಬಾಗಲ್ಲ. ನೀವು 500 ರೂಪಾಯಿ ದುಡಿಬೇಕಾದ್ರೆ ಮನೇಲಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ 500 ರೂಪಾಯಿ ಬೆಳಿಗ್ಗೆ ಸಂಜೆ ಗಂಟೆ ದುಡಿದು, ಸಂಜೆ ಬಂದು ಒಂದು 90ನೋ ಒಂದು ಕಬಾಬ್ ಹಾಕೊಂಡು ನೆಮ್ಮದಿಯಾಗಿ ತಲೆ ದಿಂಬು ಕೊಟ್ಕೊಂಡು ಮಲ್ಕೊಂಬಿಟ್ರು ಯಾರೂ ಏನೂ ಕೇಳ್ತಿರ್ಲಿಲ್ಲ. ದುಡಿತಾನೆ, ತಿಂತಾನೆ, ಕುಡಿತಾನೆ, ಹೋಗಲೇ ಅಂತ ಹಿಂಗೆ ಇದ್ದರು. ಈಗ 5,000 ದುಡಿತಾ ಇದ್ದೀವಿ, ನಿದ್ದೆನೇ ಬರೋಲ್ಲ, ನಾಳೆ ಏನಪ್ಪ ಅಂತ ಯೋಚನೆ ಮಾಡ್ತಿರ್ತೀವಿ. ಅದೇ ಒಂದು ಮೈನಸ್ ಅಂತ ಏನೂ ಇಲ್ಲ ಸರ್. ನಮಗಿಂತ ನಮ್ಮ ಫ್ಯಾಮಿಲಿಯವ್ರಿಗೆ ಮೈನಸ್ ಜಾಸ್ತಿ ಆಯಿತು. ಎಷ್ಟೋ ಸತಿ ನಮ್ಮ ಅಪ್ಪನ ಕೆಲಸಕ್ಕೆ ಕರೀತಿರ್ಲಿಲ್ಲ. ನಾನು ಇದನ್ನು ಸುದೀಪ್ ಸರ್ ಒಂದು ಕಲರ್ಸ್ ಕನ್ನಡದಲ್ಲಿ ನಮ್ಮನ್ನ ಕರೆಸಿ ಮಾತಾಡಬೇಕಾದ್ರೆ ನಾನು ಹೇಳಿದೆ ಇದನ್ನು. ನಮ್ಮಪ್ಪನ ನಿನಗೇನು ಕಮ್ಮಿ, ನಿನ್ನ ಮಗ ಟಿ ವಿಲಿ ಬರ್ತಾನೆ ಅಂತ ಕೆಲಸಕ್ಕೆ ಕರೀತಿರಲಿಲ್ಲ. ನಮ್ಮಮ್ಮ ಸಂಘಕ್ಕೆ ಹೋದರೆ, ಅಕ್ಕ ನೀವೇನು ಸಾಲ ತಗೊಳಕ್ಕೆ ಬಂದಿದ್ದೀರಿ, ನಿಮ್ಮ ಮಗನೇ ಕೇಳಿದ್ರೆ ಕೊಟ್ಬಿಡ್ತಾನೆ ಏನಿಗೆ ಅಂದರೆ ಅವ್ರನ್ನ ಇರೋಕ್ಕೆ ಬಿಡೋಲ್ಲ. ಬಟ್ ಗೊತ್ತಿಲ್ಲ ಯಾರಿಗೂ, ನಾವು ದುಡಿಯೋ ಕಾಸು ಎಷ್ಟೋ ಸತಿ ನಮ್ಮ ಕೈಗೆ ಬರೋಲ್ಲ. ಹೌದು, ಕರೆಕ್ಟ್. ನಾಳೆ ಕೊಡ್ತೀನಿ ನೋಡಿರ್ತೀರ ನೀವು ಇಂಡಸ್ಟ್ರಿಯಲ್ಲಿ. ನಾವೇ ಸರ್ ದಿನನಿತ್ಯ ಪೈಂಟ್ ಕೆಲಸ ಮಾಡಬೇಕಾದ್ರೆ ಒಂದು ಬಟ್ಟೆ ಹಿಡ್ಕೊಂಡು ಯಾರು ಕರೀತಾರೆ ಅಂತಂದ್ಬಿಟ್ಟು ಒಂದು ಸ್ಪಾಟಲ್ಲಿ ನಿಂತ್ಕೊತಿದ್ವಿ ಅಷ್ಟೇ ಅಲ್ವಾ. ನಮ್ಮಪ್ಪ ಪೈಂಟ್ ಕೆಲಸ ಮಾಡಬೇಕಾದ್ರೆ ಸೈಕಲ್ ತಗೊಂಡೋಗಿ ಬಾಡಿಗೆಗೆ ಒಂದು ದೊಡ್ಡ ಗಡಿಯಾರದ ಹತ್ರ ನಿಂತ್ಕೊಂಡ್ರೆ ಬಂದ್ಬಿಟ್ಟು ಕರ್ಕೊ ಹೋಗೋರು ನಮ್ಮಪ್ಪನ್ನ. ಪೈಂಟ್ ಕೆಲಸಕ್ಕೆ ಬರ್ತೀರೇನ್ರಿ ಅಂತ. ನಾವು ಬಟ್ಟೆ ಹಿಡ್ಕೊಂಡು ನಿಂತ್ಕೊತಾ ಇಲ್ಲ ಅಷ್ಟೇ. ಯಾವಪ್ಪ ಅವರೇ ಫ್ರೀ ಇದ್ರು ಬರ್ತೀರಾ ಕೆಲಸಕ್ಕೆ ಅಂತ ಕರೀ ಅಷ್ಟೇ. ನನಗೆ ಆ ಥರನೇ ಫೀಲ್ ಮಾಡ್ಕೊ ಹೋಗ್ತಾಯಿದ್ದೀನಿ ಸರ್. ನಾನು ಸೆಲೆಬ್ರಿಟಿ, ನಾನೇನೋ ಒಂದು ಮಾಡ್ತಾಯಿದ್ದೀನಿ, ನನ್ನ 4 ಜನ ಕಂಡುಹಿಡಿತಾರೆ, ಇದನ್ನು ನಾನು ಫೀಲ್ ಮಾಡ್ತಾಯಿಲ್ಲ. ಅದು ಫೀಲು ಮುಂದಕ್ಕೆ ಬರ್ಬೋದೇನೋ. ಆ್ಯಕ್ಚುಲಿ ನಾನು ಒಂದು ದೊಡ್ಡ ಸಿನಿಮಾಗಳನ್ನ ಮಾಡಿದಾಗ ಅಥವಾ ದೊಡ್ಡವ್ರ ಜೊತೆ ಸಿನಿಮಾಗಳನ್ನ ಮಾಡಿದಾಗ ನನಗೂ ಒಂದಷ್ಟು ಫೇಮ್ಗಳು ಬಂದಾಗ ನಾನು ಆ ಫೀಲ್ ಮಾಡ್ಬೋದೇನೋ. ಬಟ್ ಇನ್ನೂ ನಾನು ಏನೂ ಮಾಡ್ತಾಯಿಲ್ಲವಲ್ಲ ಸರ್. ಟಿ ವಿ ಮಾಡ್ತಾಯಿದ್ದೀನಿ.
ಟಿ ವಿ ಬಿಟ್ಟರೆ ಮಾಮೂಲಿ ಯೂಟ್ಯೂಬ್ ಮಾಡ್ತೀನಿ, ಈವೆಂಟ್ಗಳು ಮಾಡ್ತೀವಿ. ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡವ್ರ ಜೊತೆ ಆ ಭಾಗ್ಯ ನಮಗೆ ಸಿಕ್ಕಿಲ್ಲ. ಸಿಕ್ಕಿದ್ಮೇಲೆ ಆ ಥರ ಫೀಲ್ ಆಗ್ಬೋದೇನೋ ಸರ್, ಗೊತ್ತಿಲ್ಲ ನನಗೆ. ಜಗಪ್ಪ, ಯೂಶ್ವಲಿ ಏನು ಗೊತ್ತಾ, ಈ ನಿಮ್ಮ ಥರ ಆರ್ಟಿಸ್ಟ್ಗಳು ರಿಯಾಲಿಟಿ ಶೋ ಮಾಡ್ಕೊಂಡಿರ್ತೀರಿ, ಟಕ್ಕಂತ ಮನೆ ಕಡೆ ಯೋಚನೆ ಮಾಡೋದೇನು ಅಂತಾರೆ. ಅಂದರೆ ನಿಮ್ಮ ನೋಡುಗರು ಏನು ಮಾಡೋದು, ಏನು ಜಗಪ್ಪ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ರೀ, ಏನು ಮಾಡ್ತಾನೆ ರೀ, ಒಳ್ಳೆ ದುಡಿತಿರ್ತಾನೆ ಅನ್ಸುತ್ತಲ್ಲ, ಒಳ್ಳೆ ಸಂಪಾದನೆ ಅಲ್ಲ ಅನ್ನೋರ್ಗೆ ಏನು ಹೇಳ್ಬೋದು ಅಂತ ಆ ಥರ ಯೋಚನೆ ಮಾಡಿ. ದೂರದ ಬೆಟ್ಟ ನುಣಿಗೆ ಅಂತ ನಾನು ಈ ಪದ ಬಳಸ್ತೀನಿ ಯೂಶಲಿ. ದೂರದ ಬೆಟ್ಟ ನುಣ್ಗೇನೆ ಸರ್, ನೀವೇ ಹೇಳ್ಬಿಟ್ರಲ್ಲ. ಇಲ್ಲಿ ಸರ್ ಸ್ವಿಮ್ಮಿಂಗ್ ಪೂಲ್ ಮೇಲೆ ನಿಂತ್ಕೊಂಡು ಏನು ಸಖತ್ತಾಗಿದೆ ಅಂತ ಹೇಳೋನ್ಗೆ ಏನು ಗೊತ್ತು ಸರ್, ಅದ್ರೊಳಗಡೆ ಇಳಿದ್ಮೇಲೆ ಆಳ ಎಷ್ಟಿದೆ ಅಲ್ವಾ. ಕರೆಕ್ಟ್. ಸುಮಾರು ಕಷ್ಟಗಳನ್ನು ಅನುಭವಿಸ್ಬೇಕು ಸರ್ ನಾವು. ನಾನು ಅದೊಂದು ಯೋಚನೆ ಮಾಡ್ತಾ ಇರ್ತೀನಿ ಸರ್ ಯಾವಾಗಲೂ. ನಾನು ಒಂದು 50 ರೂಪಾಯಿ ಜೇಬಲ್ಲಿ ಇಟ್ಕೊಂಡಾಗ ಒಂದು 5 ರಿಂದ 6 ಜನ ಫ್ರೆಂಡ್ಸ್ ಇರೋರು ನನ್ನ ಜೊತೆ. 50 ರೂಪಾಯಿಲೇ ನಾವು ಕಚ್ಚಾಡ್ಕೊಂಡು ತಿನ್ನೋವು. ಮಗ ಒಂದು ಟೀ ಕೊಡಿಸು, ಒಂದು ಸಿಗರೇಟ್ ಕೊಡಿಸು, ಅದು ಕೊಡಿಸು, ಇದು ಎಲ್ಲರಿಗೂ ಅದು ಅನುಭವ ಆಗ್ತಿರುತ್ತೆ. 50 ರೂಪಾಯಿ ಇದ್ದಾಗಲೂ 6 ಜನ ಫ್ರೆಂಡ್ಸ್ ನಾವು ಬೆಳಗ್ಗೆ ಇದ್ರೆ ಟೀ ಕುಡ್ಕೊ 500 ರೂಪಾಯಿಗೆ ಜಾಬಲ್ಲಿದೆ ಸರ್, ಒಬ್ಬ ಫ್ರೆಂಡ್ಸು ಇರೋಲ್ಲ. ಈಗ ನಮಗೆ ದುಡ್ಡು ಇಂಪಾರ್ಟೆಂಟು ಅನ್ನಿಸ್ತಾ, ಈಗ ಫ್ರೆಂಡ್ಸ್ ಇಂಪಾರ್ಟೆಂಟ್ ಅನಿಸ್ತಾ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇದೆ ಆ್ಯಕ್ಚುಲಾಗಿ ಅಲ್ವಾ. ಇವಾಗ ನಿಮಗೂ ಅದು ಅನುಭವ ಆಗಿರುತ್ತೆ. ಈಗ 500 ರೂಪಾಯಿ ಇದೆ ಸರ್ ನನ್ನ ಜೇಬಲ್ಲಿ, ಒಬ್ಬನೇ ಬಂದೆ ನಾನು. 50 ರೂಪಾಯಿ ಇದ್ದಾಗ ಎಲ್ಗೋದ್ರು 4 ಜನ 5 ಜನ ಫ್ರೆಂಡ್ಸ್ ಇರೋ. ಮಗ ನಿಂದು 50 ಕೊಡ, ನಿಂದು 20 ಕೊಡೋ ಅಂದ್ಕೊಂಡು. ನೋಡೋರ್ಗೇನು ಸರ್, ಎಲ್ಲ ಥರನೂ ನಾವು ಅನ್ಕೊಬೋದು. ಇವಾಗ ದೊಡ್ಡ ದೊಡ್ಡ ಸ್ಟಾರ್ಗಳನ್ನೆಲ್ಲ ನಾವು ನೋಡಿದಾಗ ಈ ಥರ ನಾವು ಆಗಿದ್ರೆ ಸಕ್ಕತ್ತಾಗಿರುತ್ತಲ್ವ, ನಾವು ಈ ಥರ ಬೆಂಚ್ ಕಾರಲ್ಲಿ ಬಂದರೆ ಮಸ್ತ್ ಇರುತ್ತಲ್ವ, ಸಕ್ಕತ್ತಾಗಿರುತ್ತಲ್ವ, ಹಿಂಗಿರುತ್ತೆ. ಆ EMI ಕಟ್ಟಿದ್ರೆ ಗೊತ್ತಾಗುತ್ತೆ ನಮಗೂ. ಕರೆಕ್ಟ್ ಕರೆಕ್ಟ್. ಆನೆ ತಕ್ಕಂದವನಿಗೆ ಗೊತ್ತು ಸರ್, ಎಷ್ಟು ಹುಲ್ಲು ಹಾಕ್ಬೇಕು, ಎಷ್ಟು ಕಬ್ಬು ಹಾಕ್ಬೇಕು, ಎಷ್ಟು ಸಗಣಿ ಎತ್ತಬೇಕು, ಎಷ್ಟು ಸತಿ ವಾಕಿಂಗ್ ಕರ್ಕೋಬೇಕು ಅಂತ. ನೋಡೋಣ ಆನೆ ತಗೊಂಡ್ಬಿಟ್ಟವನೆ ಅಂತ ಹೇಳ್ತಾರೆ ಅಷ್ಟೆ ಸರ್. ಈ ಟೋಟಲ್ ಜೀವನನೇ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಮ್ಗೆ ಇಂಗ್ಲೀಷ್ ಬರೋಲ್ಲ, ಆಮೇಲೆ ಏನೇನೋ ತಪ್ಪು ಹೇಳ್ಬಿಟ್ಟು ಅದನ್ನೂ ಏನಾರು ನಿಂತ್ಬಿಟ್ಟಾರೋ ಅಂತ ಸರ್. ಅದು ಅವಾಗಿಂದನೂ ಬಂದ್ಬಿಟ್ಟಿದೆ ಸರ್, ಕೊಟ್ಟು ತಗೊಳ್ಳುವ ಪದ್ಧತಿ. ಹೌದು, ಅವಾಗಿಂದನೂ ಇದೆ. ಹಿಂಗೆ ಜೋಳ ಕೊಟ್ಟರೆ ಅಕ್ಕಿ ಕೊಡ್ತಿದ್ರು, ಅಕ್ಕಿ ಕೊಟ್ಟರು ಜೋಳ ಕೊಡ್ತಿದ್ರು. ಹಂಗೆ ಇವಾಗ ನೀವು ಯಾರ ಹತ್ರನೇ ಹೋಗಿ ಸರ್, ಇವಾಗ ನನ್ನನ್ನು ಯಾಕೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ಏನೋ ಒಂದು ಇಂಟರ್ವ್ಯೂ ಕೊಡಲಿ ಅಂತ. ನಾನು ಯಾಕೆ ಇಂಟರ್ವ್ಯೂಗೆ ಬಂದಿದ್ದೀನಿ, ನನಗೇನಾದರೂ ಒಂಚೂರು ಹೆಸರು ಸಿಗುತ್ತೆ ಅಂತ. ಇಲ್ಲೇ ಗಿವ್ ಆ್ಯಂಡ್ ಟೇಕ್ ಇದೆಯಲ್ಲ ಸರ್, ಅಲ್ವಾ. ಇನ್ನು ಫ್ಯಾಮಿಲಿಯವರು ದುಡ್ಡಿದಾಗ ಬಂದರು, ದುಡ್ಡಿಲ್ದಿದಾಗ ಹೋದರು, ನಾವು ಅದನ್ನ ಹೇಳೋಕ್ಕೆ ಹೋಗ್ಬಿಡ್ದು. ಎಷ್ಟು ದಿನ ಯಾರ್ಯಾರು ಹೆಂಗಿರ್ತಾರೋ ನಮ್ಮ ಜೀವನದಲ್ಲಿ ನಂಗೆ ಗೊತ್ತಿಲ್ಲ. ಅದನ್ನು ಒಂದು ತಲೆಯಿಂದ ತೆಗೆದಾಕ್ಬಿಟ್ಟು ನಾವು ನಮ್ಮ ಜೊತೆಗೆ ಎಲ್ಲರ ಜೊತೆಗೂ ಇದ್ದಾಗ ನಮ್ಗೆ ಅನ್ಸೋದು ಒಂದೇ, ಎಲ್ಲರೂ ನಮ್ಮವರೇ, ಹೋದ್ರು ನಮ್ಮವರೇ. ಇವಾಗ ಎಷ್ಟೋ ಸತಿ ಆಗುತ್ತೆ ಸರ್. ನನ್ನ ತಂಗಿ ಮದುವೆಯಲ್ಲಿ ಎಲ್ಲ ನನ್ನ ಫ್ರೆಂಡ್ಸೇ. ಡೆಕೋರೇಷನ್ ಮಾಡಿದ್ದು ನನ್ನ ಫ್ರೆಂಡ್ಸು, ಅಡುಗೆ ಮಾಡಿಸಿದ್ದು ನನ್ನ ಫ್ರೆಂಡ್ಸು, ಚೌಟ್ರಿಲೆಲ್ಲ. ನಾನು ಮಜಾ ಬರುತ್ತಾ ಶೋ ಮಾಡ್ತಾಯಿದ್ದೆ ಅವಾಗ. ಮಜಾ ಬರುತ್ತಾ ಶೂಟ್ ಮುಗಿಸ್ಕೊಂಡು ಗಂಡು ಹೆಣ್ಣು ಬರೋ ಟೈಮಲ್ಲಿ ನಾವು ಹೋಗಿರೋದು. ಅಷ್ಟರಲ್ಲಿ ಎಲ್ಲ ಡೆಕೋರೇಷನ್ ಮಾಡಿಸ್ಬಿಟ್ಟಿದ್ರು, ಎಲ್ಲ ಮಾಡಿಬಿಟ್ಟಿದ್ರು. ಈಗ ಫ್ರೆಂಡ್ಸ್ ಗ್ರೇಟ್ ಅಲ್ವಾ. ಕರೆಕ್ಟ್. ಇಲ್ಲಿ ನನ್ನ ಸಂಬಂಧಿಕರು ಗ್ರೇಟೇ ಅಲ್ವಾ. ಅವರು ಎಲ್ಲ ನಿಂತ್ಕೊಂಡು ಮಾಡಿಸ್ಬಿಟ್ಟಿದ್ರಲ್ಲ, ನನ್ನೇನು ಕೈಲಿಲ್ವಲ್ಲ, ಅವ್ರು ಬಂದು ಮಾಡಿಸ್ಕೊತಾನೆ ಬಿಡು ಅಂತೇನು ಹೇಳಿಲ್ವಲ್ಲ. ಕರೆಕ್ಟ್. ಫ್ರೆಂಡ್ಸ್ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಸರ್. ನಾವು ಯಾವ ಥರ ಫ್ರೆಂಡ್ಸ್ ನಾವು ಇಟ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ನಿಜ ಸರ್, ಅದು ದುಡ್ಡಿಲ್ದೇ ಇದ್ದಾಗ ಇರ್ತಾರಲ್ಲ ಫ್ರೆಂಡ್ಸು, ಆ ಫ್ರೆಂಡ್ಸ್ಗಳೇ ಸಾಯೋ ತನಕ ಜೊತೆಗಿರೋರು. ಕರೆಕ್ಟ್. ದುಡ್ಡಿದ್ದಾಗಿರೋ ಫ್ರೆಂಡ್ಸ್ ಬರ್ತಾರೆ, ಕುಡಿತಾರೆ, ಮಜಾ ಮಾಡ್ತಾರೆ, ಹೋಗ್ಬಿಡ್ತಾರೆ. ನನಗೆ ಈಗಲೂ ಅಷ್ಟೇ, ಅಲ್ಲಿ ಮೈಸೂರಲ್ಲಿದ್ದಾಗ್ಲೂ ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ಗಳೇ ಈಗಲೂ ನನ್ನ ಜೊತೆಗಿದ್ದಾರೆ. ಆಯಿತಾ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ಸಿಕ್ಕಿರೋ ಫ್ರೆಂಡ್ಸ್ಗಳು ಇವಾಗ ಚಂದ್ರು ಅಂತ ಒಬ್ರು ಇದ್ದಾರೆ, ದಿನೇಶ್ ಅಂತ ಒಬ್ರು, ಆಮೇಲೆ ನಮ್ಮ ಈಶಾ ಅಂತ ಒಬ್ಬ ಇದ್ದಾನೆ, ಅವ್ನು ಕಾರ್ ಡ್ರೈವರು. ಇನ್ನೊಬ್ಬ ಅಸೋಸಿಯೇಟಾಗಿ ಕೆಲಸ ಮಾಡ್ತಾನೆ ದಿನೇಶ್ ಅಂತ, ಅವನೇ ನನ್ನ ಇಂಡಸ್ಟ್ರಿ ಕರ್ಕೊಬಂದವನು, ಆಡಿಷನ್ ಅಂತ, ದಿನೇಶ್ ಅಂತ. ಅದು ಬಿಟ್ಟರೆ ಚಂದ್ರು ಅಂತ, ಚಂದ್ರು ಅಂತ, ರಾಮನಗರದವರು. ಇವರೆಲ್ಲ ನನ್ನ ಜೊತೆಗೇ ಇದ್ದಾರೆ ಈಗಲೂ. ನಂದು ಏನಾದರೂ ಕಷ್ಟ ಅಂತಂದರೆ ಟಕ್ ಅಂತ ಬಂದು ನಿಂತ್ಕೋತಾರೆ. ಆಮೇಲೆ ಸೀನಣ್ಣ ಅಂತ ಒಬ್ರು ಇದ್ದಾರೆ, ವರುಣಣ್ಣ ಅಂತ, ಜಿ ಕನ್ನಡದಲ್ಲಿ ವರುಣಣ್ಣ. ಈಗ ಬ್ರದರ್ ಥರ ಸೀನಣ್ಣ ಮತ್ತು ವರುಣಣ್ಣ ಈಗ ಸಿಕ್ಕಿದ್ದಾರೆ. ಜಿಮ್ಗೆ ಹೋಗ್ತೀನಿ ಅಂತಂದರೆ ಸೀನಣ್ಣ ನನಗೆ ಏನೂ ಕೇಳೋದೇ ಇಲ್ಲ, ಸ್ವಂತ ತಮ್ಮನ ಥರ ಬಂದು ಮಾಡ್ಕೊ ಹೋಗು ಅಂತ ಹೇಳ್ತಾರೆ. ಓಕೆ ವೀಕ್ಷಕರೇ, ಸೀನಣ್ಣ ನಾನು ಹೇಳಲೇಬೇಕದು, ನಾನು ಅವ್ರ ಬಗ್ಗೆ ಹೇಳಲೇಬೇಕು. ನಿಜವಾಗ್ಲೂ ನನಗೆ ಸಿಕ್ಕಿರುವಂಥ ಒನ್ ಆಫ್ ದ ಮಾಸ್ಟರ್ ಅಂತ ಹೇಳ್ಬೋದು ಅವರು. ಸೂಪರ್. ಇವತ್ತು ಅವ್ರ ಬರ್ಡೇ. ಹೌದು, ನಾನು ಆ್ಯಕ್ಚುಲಾಗಿ ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ರೆ ಬೈತಾರೇನೋ. ಬಟ್ ಒನ್ ಆಫ್ ದ ಫ್ಯಾಬ್ಯುಲಸ್ ಮನುಷ್ಯ. ನಾನು ತುಂಬ ವೆಯ್ಟ್ ಆಗಿಬಿಟ್ಟಿದ್ದೆ, ನಾನು ಹೇಳಲೇಬೇಕಿದನ್ನು, ಬಿಕಾಸ್ ಅವ್ರ ಹೆಸರು ನೀವು ಸೀನಣ್ಣದಾಗ ನನಗೆ ಬರಲಿಲ್ಲ. ಮಾಸ್ಟರ್ ಅಂದ್ಬಿಟ್ರೆ ನನಗೆ ಬಂದ್ಬಿಟ್ಟಿರೋದು ನನಗೆ, ಯಾಕಂದ್ರೆ ನಾನು ಸೇವ್ ಆಗಿರೋದೇ ಮಾಸ್ಟರ್ ಅಂತಾನೆ. ಅವ್ರ ಬಗ್ಗೆ ಹೇಳಲೇಬೇಕು. ನನ್ನ ದುಡ್ಡು ಇರಲಿಲ್ಲ ಜಗಪ್ಪಣ್ಣ, ಲಿಟ್ರಲಿ ದುಡ್ಡು ಇರಲಿಲ್ಲ ನನ್ನ ಹತ್ರ. ನಾನು ಇಲ್ಲ ಸಣ್ಣ ಆಗಲೇಬೇಕಿತ್ತು, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಇಲ್ಲ ಸೀನಣ್ಣಂದು ಇಂಟರ್ವ್ಯೂ ಆಗಿತ್ತು ನಂದು ಅವಾಗ ತಾನೆ. ಯಾರೋ ಒಬ್ರು ಅವಮಾನ ಮಾಡಿಬಿಟ್ಟಿದ್ರು, ಇವನು ಏನು ಹಿಂಗಾಗ್ಬಿಟ್ಟು ಅವ್ನು ದಪ್ಪ ಆಗ್ಬಿಟ್ಟು ಸ್ಕ್ರೀನ್ ಮೇಲೆ ಒಳ್ಳೆ ಸ್ಕ್ರೀನ್ ತುಂಬ ಇವನೇ ಕಾಣ್ತಾನೆ ಅಂತ. ನನಗೆ ಇವಾಗ ಇದಕ್ಕಿಂತ ಮಾಸ್ ಆಗಿಬಿಟ್ಟಿದೆ, ನಾನು ಇನ್ನೂ ದಪ್ಪ ಇದೆ. ಒಂದು ಫೋನ್ ಮಾಡಿದೆ ಸೀನಣ್ಣಗೆ, ಸರ್ ಹಿಂಗಾಗಿದೆ, ನಾನು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ, ಫೀಲ್ ಆಗ್ತಿದೆ, ನನಗೆ ಗೊತ್ತಾಗ್ತಿದೆ, ವೆಯ್ಟ್ ಆಗ್ತಿದ್ದೀನಿ ನಾನು ಅಂತ. ಚಂದನ್ ಯಾವಾಗ ಫ್ರೀ ಇದ್ದೀರಾ ಅಂದ್ರೆ, ಮಾಸ್ಟರ್ ನಾನು ಇವಾಗ ಫ್ರೀ ಇದ್ದೀನಿ ಮಾಸ್ಟರ್, ಬಂದುಬಿಡ್ತೀರಾ ನಮ್ಮ ಜಿಮ್ಗೆ ಅಂದ್ರೆ.
ಹೋದೆ ರಪ್ಪ ಅಂತ ಹೋದೆ ನಾನು ಅವತ್ತೇ ಹೋದೆ. ಹೋಗಿ ಕೂತ್ಕೊಂಡು ಏನು ಚಂದ ಏನು ಸಮಸ್ಯೆ ಇಲ್ಲ, ಹಿಂಗೆ ಸ್ಕ್ರೀನ್ ಮೇಲೆ ಆ್ಯಕ್ಚುಲಿ ಆ್ಯಂಕರ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫಿಗರ್ ಇರಬೇಕು. ಮೊದಲೇ ಆ್ಯಂಕರ್ ಕನ್ನಡದಲ್ಲಿ ಕಮ್ಮಿ ಇರೋದು, ಫಿಗರ್ ಇರಬೇಕು ಅಂತಾರೆ, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಸ್ಕ್ರೀನ್ ಮೇಲೆ. ಸರಿ ಆಯಿತು, ಏನು ಅದು ಸ್ವಲ್ಪ ಸಣ್ಣ ಆಗಬೇಕು ಅಂದ್ಕೊಂಡು ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡಿ 80 kg ಆಗ್ಬಿಟ್ಟಿದ್ದೆ ನಾನು. ನನ್ನ ವೆಯ್ಟ್ ಅಲ್ವೇ ಅಲ್ಲ, ಅದು 80 kg. ನಾನು ಎಷ್ಟು ಇಳಿಸ್ಬೇಕು? ಇಲ್ಲ ಮಾಸ್ಟರ್ ಸ್ವಲ್ಪ ಫಿಟ್ಟಾಗಿ ಕಾಣಿಸಿದ್ರೆ ಸಾಕು, ನಾನು ಅಂತೇನು ಇದಾಗೋದು ಬೇಡ, ಫಿಟ್ ಆದರೆ ಸಾಕು. ಆದರೆ ಒಂದು ಮಾಸ್ಟರ್ ಅಂದೆ, ಏನು ಚಂದ ಮಾಸ್ಟರ್, ಅದು ದುಡ್ಡಿಲ್ಲ ಮಾಸ್ಟರ್, ಅಷ್ಟೊಂದಲ್ಲ, ನಿಮಗೆ ಫೀಸ್ ಕೊಟ್ಟು, ಯಾಕಂದ್ರೆ ಅವರು ಸೆಲೆಬ್ರಿಟಿ ಟ್ರೈನರು ಇಲ್ಲ ಅಣ್ಣ. ಅಲ್ಲ ನಾವು ಅಂತ ನಾವು ಹಂಗೆ ಈಗ ಅವರು ಜಾಸ್ತಿ ಸೆಲೆಬ್ರಿಟಿಗಳಿಗೆ ಮಾಡ್ತಾರೆ. ಯಾಕೆ ಅವ್ರ ಹತ್ರ ಎಲ್ಲರೂ ಹೋಗ್ತಾರೆ ಅಂತಂದ್ರೆ ಅಷ್ಟು ನೀಟಾಗಿ ಡಯಟ್ ಕೊಡ್ತಾರೆ, ಅಷ್ಟು ಸ್ಟ್ರಿಕ್ಟ್ ಆಗಿ. ಅವ್ರಿಗೆ ಅವರು ಇವರು ಅಂತ ನೋಡಲ್ಲ ಅವರು. ಸರ್ ಜಿಮ್ ಮಾಡಂಗಿದ್ರೆ ಬನ್ನಿ ಸರ್, ಇಲ್ಲಾಂದ್ರೆ ಮನೆಗೆ ಹೋಗ್ತಾರೆ, ಮಾಡಂಗಿದ್ರೆ ಆಚೆ ಅಲ್ಟೆ ಹೋಗ್ಬಿಡಿ ಅಂತಾರೆ. ಜಿಮ್ ಇದ್ರೆ ಒಳಗಡೆ ಅಷ್ಟೇ ಅವ್ರ ಕೆಲಸ. ಆ ಥರ ಇಲ್ಲ ಸರ್ ದುಡ್ಡಿಲ್ಲ ನನ್ನ ಹತ್ರ, ನಾನು ಈ ದುಡ್ಡಿಲ್ಲ, ನಾನು ದುಡ್ಡು ಬಂದಾಗ ನಾನು ಕೊಡ್ತೀನಿ. ಈಗ ದುಡ್ಡಿನ ಬಗ್ಗೆ ನಾನು ಮಾತಾಡ್ದೆ, ಹೌದು ನಿಂಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಹೌದು ಮಾಸ್ಟರ್, ಸರಿ ನಾಳೆಯಿಂದ ಬೆಳಗ್ಗೆಯಿಂದ ಬನ್ನಿ, ನೀನು ಡಯಟಿಗೆ ದುಡ್ಡು ಇಟ್ಕೋ ಸಾಕು, ನನಗೇನು ಫೀಸ್ ಕೊಡ್ಬೇಡ ನೀನು, ಒಂದೇ ಮಾತು. ಬಟ್ ಒಂದೇ ಮಾತು ಸರ್, ನಾಳೆಯಿಂದ ನಿನ್ನ ಡಯಟಿಗೆ ನೀನು ದುಡ್ಡು ಇಟ್ಕೋ ಸಾಕು, ನಾನೇನು ಎಕ್ಸ್ಟ್ರಾ ನನಗೇನು ಬೇಡ, ನಿನ್ನ ಡಯಟಿಗೆ ನೀನು ದುಡ್ಡು ಇಟ್ಕೋ. ನೀವು ನಂಬಲ್ಲ ಜಗಪ್ಪಣ, 2 ತಿಂಗಳು 80 kg ಇದ್ದನು 68.3 kg ಬಂತು. ಅವ್ರು ತುಂಬ ಚೆನ್ನಾಗಿ 2 ತಿಂಗಳು ನ್ಯಾಚುರಲ್ ಆಗಿ. ಎಲ್ಲರೂ ಅನ್ಕೋಬೋದು ಏನೋ ಸಪ್ಲಿಮೆಂಟ್, ಎಂಥದೂ ಇಲ್ಲ. ಹೀ ಈಸ್ ಫ್ಯಾಬ್ಯುಲಸ್ ಪರ್ಸನ್. ಕಂಟಿನ್ಯೂ ಮಾಡಿ. ಇಲ್ಲ ಆ್ಯಕ್ಚುಲಿ ನನಗೆ ಸ್ವಂತ ಅಣ್ಣನ ಥರನೇ ಅವರು ಸಿಕ್ಕಿದ್ರು ನನಗೆ. ಅದು ವರುಣ್ ಅಣ್ಣನ ಕಡೆಯಿಂದ ಪರಿಚಯ ಆಗಿತ್ತು ನನಗೆ. ನಾನು ಜಿಮ್ಗೆ ಹೋದಾಗ ಸ್ಟಾರ್ಟಿಂಗ್ ನೀವು ಹೇಳ್ದಂಗೆ ಸೇಮು, ನಾನು ಜಿಮ್ಗೆ ಹೋಗ್ಬೋದಲ್ಲ, ಹಿಂಗೆ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ದಪ್ಪ ಬಿಟ್ಟಿದೆ. ಹೋದೆ, ಸರ್ ಮಾಡೋಕ್ಕೆ ಇಷ್ಟ ಇದೆ ಸರ್, ಕಂಟಿನ್ಯೂ ಬರೋಂಗಿದ್ರು ಬನ್ನಿ, ಇಲ್ಲಾಂದರೆ ದಯವಿಟ್ಟು ಈಗಲೇ ಹೊರಟ್ಬಿಡಿ ಅಂತಂದರು ಅವರು. ಅಂದರೆ ನಿಮ್ಮ ಸರ್ಕಲ್ ಬಂದವರೆಲ್ಲ ಕಷ್ಟಗಳೇ, ಎಲ್ಲ ಕಷ್ಟ, ಎಲ್ಲ ಪಾಪ ತೀರಾ ಕಷ್ಟಗಳಿಂದ ಬಂದು ಏನೋ ಒಂದು ಸಾಧನೆ ಮಾಡೋಣ ಅಂತ ಬಂದವರೇ ಸರ್ಕಲ್. ಸೊ ಮೋಸ್ಟ್ ಅದರಿಂದ ನಿಮಗೆ ಈ ತಪ್ಪುದಾರಿ ಆಗಿರ್ಬೋದು ಅಥವಾ ಒಂದು ದುರಾಂಕಾರ ಆಗಿರ್ಬೋದು ಅದನ್ನು ಬರಲಿಲ್ಲ ಅನಿಸುತ್ತೆ ಅಲ್ಲ ಸರ್? ಏನು ತಪ್ಪುದಾರಿ ಸರ್, ಎಲ್ಲ ಕೆಟ್ಟ ಪಟ್ನ ಸೇರಿರೋರು ಅಂತಾನೆ ಮತ್ತೆ ಎಲ್ಲಿ ಕೆಡಕ್ಕೆ ಹೋಗ್ತಾರೆ? ಕೆಟ್ಟು ಪಟ್ನ ಸೇರಿರೋರು ಮತ್ತೇನು ಕೆಟ್ಟೆಲ್ಲ ಹೋಗ್ತೀವಿ ನಾವು ಅಲ್ವರಾ? ಸೂಪರ್, ಕೆಟ್ಟೆ ಪಟ್ನ ಸೇರಿರೋರು. ಆಮೇಲೆ ನಾನು ಹೇಳೋದೇನು ಅಂತಂದರೆ, ಈ ಫ್ರೆಂಡ್ ಸರ್ಕಲ್ ನಮ್ದು ಹೆಂಗಿತ್ತು ಅಂತಂದರೆ ಬಾಂಡಿಂಗು, ಎಲ್ಲರೂ ಒಂದೊಂದು ಕ್ವಾಲಿಟಿ ಇದ್ದವ್ರೆ, ಒಂದೊಂದು ಕ್ವಾಲಿಟಿ ಇದ್ದವ್ರೆ ನಮ್ಮ ಮೈಸೂರಲ್ಲಿ. ಈ ಕೆಲವು ಚಾನಲ್ಗಳು ಒಂದಷ್ಟು ಶೋ ಮಾಡ್ತಾರೆ, ಒಂದಷ್ಟು ಆರ್ಟಿಸ್ಟ್ಗಳ್ನೋ ಅಥವಾ ಒಂದಷ್ಟು ಸಿಂಗರ್ಸ್ಗಳನ್ನ ತಂದು ಇಲ್ಲೊಂದು ರೆಡಿ ಮಾಡಿ ಬಿಟ್ಬಿಡ್ತಾರೆ. ಬಟ್ ಅವ್ರು ನೆಕ್ಸ್ಟ್ ಏನಾದರೂ ಅವ್ರ ಲೈಫ್ ಎಲ್ಲಿ ಕಟ್ಕೊಂಡ್ರು, ಅವರು ಅಟ್ಲೀಸ್ಟ್ ಏನಾದರೂ ನೋಡುತ್ತಾ ಅನ್ನೋದು ತಿಳ್ಕೊಬೇಕು ನಾವು. ಇಷ್ಟೇ ವಿಷಯ. ಆಚೆ ಹೋದ್ಮೇಲೆ ಅವನ್ನ ಮತ್ತೆ ಯಾಕೆ ತೋರಿಸಲ್ಲ ಅಂತಂದರೆ, ಇದೇ ಕಾರಣಕ್ಕೆ ನಾನು ಹೇಳಿದ್ನಲ್ಲ, ಪದೇ ಅವನ್ನ ಕರೆಸ್ತಾ ಇದ್ರೆ ಜನನೂ ಬೈತಾರೆ. ಈ ಕಡೆ ಅದು ಕಂಟೆಂಟು ಬೋರ್ ಆಗಿಬಿಟ್ಟಿರುತ್ತೆ, ಪದೇ ನಾ ಬರೋಂಗಿಲ್ಲ. ಅಲ್ಲಿಂದ ಆಚೆ ಹೋದ್ಮೇಲೆ ನಾವು ಬೇರೆ ಏನಾರು ಟ್ರೈ ಮಾಡ್ಬೇಕು ಸರ್. ಸಿನಿಮಾ ಸಿಗಲಿಲ್ವಾ, ಯಾರೋ ಈವೆಂಟ್ ಅವ್ರ ಜೊತೆ ಸೇರ್ಕೊಂಡು ಈವೆಂಟ್ ಆದರೂ ಮಾಡಬೇಕು. ಇದನ್ನೇ ನಾನು ಕೇಳ್ತಾ ಇರೋದು, ಏನು ಮಾಡ್ಬೋದು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಸರ್. ಈಗ ನನಗೆ ಒಂದು ಮಜಾ ಭಾರತ ಮಾಡಿದೆ. ಮಜಾ ಭಾರತ ಒಂದು 7-8 ವರ್ಷ ಮಾಡಿದೆ ಸರ್. ಗಿಚ್ಚಿ ಗಿಲಿ ಮಜಾ ಭಾರತ, ಕಾಮಿಡಿ ಟ್ಯಾಕೀಸು ಅಂತ ಎಲ್ಲ ಮಾಡಿದ್ವಿ. ಅದಾದಮೇಲೆ ನಾನು ಕಾಮಿಡಿ ಕಿಲಾಡಿಗೆ ಬಂದೆ. ಏನೋ ಅನಿವಾರ್ಯ ಕಾರಣ, ನಂಗೆ ದುಡ್ಡಿಂದು ತುಂಬ ಅವಶ್ಯಕತೆ ಇತ್ತು. ನಮ್ಮ ಮದುವೆಗೆ ದುಡ್ಡು ಬೇಕಿತ್ತು ನನಗೆ. ಒಂದು 6 ತಿಂಗಳು ಕೆಲಸ ಇರಲಿಲ್ಲ. ನಾನು ಇಲ್ಲಿ ಯಾವುದೋ ಕೆಲಸ ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ಭರ್ಜರಿ ಬ್ಯಾಚುಲರ್ಸಿಗೆ ಬಂದೆ. ಭರ್ಜರಿ ಬ್ಯಾಚುಲರ್ಸಲ್ಲಿ ಇನ್ನೊಂದು ಚೂರು ಫೇಮ್ ಆಯಿತು, ಚೆನ್ನಾಗಿ ಗೆದ್ದೆ. ಅದಾದಮೇಲೆ ಕಾಮಿಡಿ ಕಿಲಾಡಿ ಮಾಡಿದೆ. ಇವಾಗ ಒಂದು 6-7 ತಿಂಗಳಾಗಿ ಹೋಗೈತೆ. ಈಗ ನಾನು ಖಾಲಿ ಕೂತ್ಕೋಬೇಕಾದ್ರೆ ನೆಕ್ಸ್ಟ್ ಸತಿ ಕರೀತಾರೆ ಅಂತ. ಈಗ ನಾನೇನು ಮಾಡಬೇಕು? ಯಾರು ಈವೆಂಟ್ ಕರೆದ್ರೆ ಈವೆಂಟ್ಗೆ ಹೋಗ್ಬೇಕು, ಎಲ್ಲರೂ ಯೂಟ್ಯೂಬಲ್ಲಿ ಕರೆದ್ರೆ ಯೂಟ್ಯೂಬ್ಗೆ ಹೋಗ್ಬೇಕು. ಈಗ ವೇದಿಕೆಗಳು ತುಂಬ ಇದೆ, ಯೂಟ್ಯೂಬ್ ಇದೆ, ಈವೆಂಟ್ಗಳಿದೆ. ಯಾವುದೋ ಕಂಪ್ನಿ ನಾಟಕಕ್ಕೆ ಕರೀತಾರೆ, ಕಂಪ್ನಿ ನಾಟಕಕ್ಕೆ ಹೋಗ್ಬೇಕು. ಇಲ್ಲ ಅಂತಂದರೆ ಈ ಸಿನಿಮಾಗಳನ್ನ ಹುಡುಕ್ಬೇಕು ಸರ್. ಯಾರು ಕರೆದ್ಬಿಟ್ಟು ಕೆಲಸ ಕೊಡಲ್ಲ, ನಾವು ಹೋಗಿ ಹುಡುಕ್ಬೇಕು. ಆಡಿಷನ್ ಕೊಡಿ ಅಂತಾರೆ. ಪ್ರತಿಯೊಬ್ಬರಿಗೆ ಹೇಳೋದೇನು ಅಂತಂದರೆ, ಪ್ರತಿದಿನನೂ 0ಇಂದನೇ ಸ್ಟಾರ್ಟ್ ಆಗಬೇಕು. ಪ್ರತಿದಿನನೂ ನಾನು ಅದನ್ನೇ ಯೋಚನೆ ಮಾಡೋದು. ನಂದು ಇವತ್ತಿನ ದಿನ ನಾನು ಬದುಕಿದ್ದೀನಿ, ರಾತ್ರಿ ಮಲ್ಕೊಂಡ್ರೆ ನಾನು ಸತ್ತೋಯ್ತೀನಿ. ತಿರ್ಗಾ ನಾಳೆ ಬೆಳಗ್ಗೆ ಮರು ಹುಟ್ಟು, ನನಗೆ ಹೊಸ ಜೀವನ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು. ಅದನ್ನೇ ಅಲ್ವಾ ದೊಡ್ಡವರು ಹೇಳೋದು. ಅದು ನಿದ್ದೆ ಅನ್ನೋದು ಒಂಥರ ಅರ್ಧ ಸಾವುನ ಏನೋ, ಚಿರ ಸಾವುನ ಏನೋ ಅಂತಾರೆ. ಸತ್ತಂಗೆ ಸರ್ ನಾವು. ಒಂದು ದಿನ ಅವತ್ತಿನ ಸತ್ತಂಗೆ, ಲೈಟ್ ಉಳಿದ ಥರ ಅನ್ಕೊಳ್ರಿ. ಬೆಳಿಗ್ಗೆ ಹುಟ್ಟಿ ಹಾರಾಡಿ ಬೆಳೆದು ಎಲ್ಲ ಓಡಾಡಿ ರಾತ್ರಿಗೆ ಸದೋಗ್ಬಿಡುತ್ತೆ. ತಿರ್ಗಾ ಮರು ಹುಟ್ಟು ಅದು ಬೆಳಿಗ್ಗೆಗೆ ಇನ್ನೊಂದು. ಆ ಥರ ಕಲಾವಿದ ಯಾವಾಗಲೂ 0ಇಂದನೇ ಸ್ಟಾರ್ಟ್ ಆಗಬೇಕು. ಒಂದು ನಾನು ಕಾಮಿಡಿ ಕಿಲಾಡಿ ಮಾಡಿಬಿಟ್ಟಿದ್ದೀನಿ 6 ವರ್ಷ, ನಾನು ದೊಡ್ಡ ಡಾಕ್ಟ್ರ. ಹಂಗಾಗಲ್ಲ, 0ಇಂದನೇ ಸ್ಟಾರ್ಟ್. ಅದನ್ನು ನಾನು ಶಿವಣ್ಣನ ನೋಡಿ ಕಲ್ತಿರೋದು. ವೇದ ಸಿನಿಮಾದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡು ಕಲ್ತಿರೋದು. ಅವ್ರು ಪ್ರತಿ ಸಿನಿಮಾಗೂ 0. ಏನು ಮಾಡಮ್ಮ, ಏನು ಮಾಡಲಿ ನಾನು,
ಇವಾಗ ಏನು ಮಾಡ್ಬೇಕು ನಾವು ಅಂತಾರೆ. ಸರ್ 125 130 ಸಿನಿಮಾ ಮಾಡಿರೋರು ನೀವು ಕೇಳ್ತೀರಾ ಅಂತಂದರೆ ಅವ್ರು ಡೈಲಾಗ್ ಶೀಟ್ ಕೊಡಿ ಅಂತ ಕೇಳಲ್ಲ ಅವರು. ಏನು ಮಾಡ್ಬೇಕು ಇವಾಗ ಏನು ಮಾಡಕ್ಕೆ ಕೊಟ್ಟಿದ್ದೀರಿ ಇವಾಗ ಅಂತಂತ ಡೈಲಾಗ್ ಶೀಟ್ ಕೊಡಿ ಅಂತ ಕೇಳಲ್ಲ. ಏನು ಮಾಡ್ಬೇಕಮ್ಮ, ಏನು ಹೇಳ್ಬೇಕು ನನ್ನಲ್ಲಿ ಹಂಗೆ ಕೇಳ್ತಾರೆ ಅವರು. ಅದು ನೋಡಿದಾಗ ನಾವೇನು ಅನ್ಕೋಬೇಕು, ಕಲಾವಿದರು ಸರ್, ನಾವು ಮೈಯೆಲ್ಲ ಕಣ್ಣಿರ್ಬೇಕು ಸರ್. ನಮ್ಮದು ಬಿದ್ದೋಗ್ತಾ ಇದೆ ಫ್ರೇಮು, ಅದನ್ನು ಹೆಂಗೆ ಊಟ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೂಪರ್, ಕರೆಕ್ಟ್, ಇದು ಮುಖ್ಯವಾಗಿರೋದು. ನಮ್ಮಲ್ಲೇ ಇದೆ ಸರ್ ಟ್ಯಾಲೆಂಟ್ ಅನ್ನೋದು ಯಾರ ಮನೆ ಸತ್ತು ಅಲ್ಲ. ಎಸ್, ಇವಾಗ ನೀವು ಒಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ರಿ, ಅಲ್ಲಿಂದ ಬಿಟ್ಬಿಟ್ಟು ಬಂದರೆ ಬಂದಮೇಲೆ ಮನೇಲಿ ಯಾಕೆ ಕೂತ್ಕೊಳ್ಳಿಲ್ಲ, ಇದನ್ನು ಯಾಕೆ ಮಾಡ್ತಾಯಿದ್ದೀರಾ? ಕರೆಕ್ಟ್, ಹಸಿವಿರ್ಬೇಕು ಸರ್. ಹಸಿವಿದ್ದವನು ಏನು ಬೇಕಾದ್ರೂ ಮಾಡ್ತಾರೆ. ಯಾವುದು ತಪ್ಪು ಕೆಲಸ ಇಲ್ಲ ಸರ್, ಹೌದು, ಯಾವುದು ತಪ್ಪು ಕೆಲಸ ಇಲ್ಲ. ನನ್ನ ಹೆಂಡ್ತಿಗೆ ಹೇಳ್ತಾನೆ ಇರ್ತೀನಿ, ಗುರು ನಿನ್ನ ಆರ್ಟಿಸ್ಟಾಗಿ ನಾನು ಸಾಕದೇ ಇದ್ರೂ ಪರವಾಗಿಲ್ಲ, ಪೈಂಟ್ ಕೆಲಸ ಸಾಕಾಗೋಗ್ತದೆ ನನಗೆ, ಪೈಂಟ್ ಕೆಲಸ ಮಾಡೋದು ಸಾಕ್ತೀನಿ ಗುರು ನಿನಗೆ ಅಂತ. ನನ್ನ ಹೆಂಡ್ತಿನೂ ಅಷ್ಟೇ, ನನಗೆ ಆರ್ಟಿಸ್ಟಾಗಿ ನನಗೆ ಬದುಕೋಕ್ಕಾಗಲಿಲ್ಲ ಆದ್ರೂ ಪರವಾಗಿಲ್ಲ, 3 ಮನೆಗೆ ಕೆಲಸ ಮಾಡೋದು ಬಿಟ್ರು ನಿನ್ನನ್ನು ಸಾಕ್ತೀನಿ ಗುರು ಅಂತ ಹೇಳ್ತಾಳೆ ಅವಳು. ಸಾಕು ನನಗಷ್ಟು. ನನ್ನ ಹೆಂಡ್ತಿ ನಾನು ಅರ್ಥ ಇಷ್ಟು ಪ್ರತಿಯೊಬ್ಬರು ಅದನ್ನು ಕಲ್ತ್ಕೊಬೇಕು ಸರ್. ಆಮೇಲೆ ಚಾನಲ್ ಅವ್ರು ಯಾಕೆ ತೋರಿಸಲ್ಲ, ಅದು ಮಾಡ್ಬಾರ್ದು ಸರ್. ಅದು ನಾವು ಡಿಪೆಂಡ್ ಆಗ್ಬಾರ್ದು. ಕರೆಕ್ಟ್, ಒಂದು ಫ್ರೇಮ್ ಹಾಕ್ಕೊಡ್ತಾರೆ ಅಷ್ಟೇ ಅವರು. ಆ ಫ್ರೇಮಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನ ನಾವು. ನಿಮ್ಮ ಪ್ರಕಾರ ಒಂದು ಸರ್ಟಿಫಿಕೇಟ್ ನೋಡಪ್ಪ ಇಷ್ಟು ಚೆನ್ನಾಗಿ ಶೋ ಮಾಡಿದ್ದಾನೆ, ನಮ್ಮಲ್ಲಿ ಸಕ್ಕದಾಗೆ ಮಿಂಚಿದ್ದಾನೆ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಸರ್. ಎಷ್ಟೋ ಜನ ಇವಾಗ ರೀಲ್ಸ್ ಯಾಕೆ ಮಾಡ್ತಾ ಇದ್ದಾರೆ? ಕರೆಕ್ಟು ಸರ್, ನಾನು ಇಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತೀನಿ ಸರ್ ಅಂತ ತೋರ್ಸೋಕ್ಕೊಂದು ಪ್ರೂಫ್ ಬೇಕಲ್ಲ. ನಾನು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಸರ್ ನಾನು ಅಂತ. ಆ್ಯಕ್ಟ್ ಮಾಡದೇ ಇರೋರ ಬಗ್ಗೆ ನಾನು ಹೇಳ್ತಲ್ಲ. ಆ್ಯಕ್ಟ್ ಮಾಡೋರು ಒಂದಷ್ಟು ಜನಕ್ಕೆ ಚಾನ್ಸ್ ಸಿಗದೇ ಇದ್ದಾಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋರು ರೀಲ್ಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಸಕ್ಕದಾಗಿ ಆ್ಯಕ್ಟ್ ಮಾಡ್ತಾರೆ, ನಮಗೆ ಬರಲ್ಲ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡೋದಕ್ಕೆ. ಹಂಗೆ ಮಾಡೋರು ಎಲ್ಲರೂ ಅದೊಂದು ಇದು ಸರ್, ಅದಕ್ಕೆ ಅವ್ರಿಗೊಂದು ಸರ್ಟಿಫಿಕೇಟ್ ಅದು. ನೋಡಿ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಏನಂಗೆ ತೋರಿಸಿ. ಈಗ ನಮಗೆಲ್ಲ ಏನು ಅದೃಷ್ಟ ಅಂತಂದರೆ ಚಾನಲ್ದು ಫುಲ್ ಎಡಿಟಿಂಗ್ ಮಾಡಿ ಮ್ಯೂಸಿಕ್ ಹಾಕಿ ಕೊಟ್ಟಿರಿ ಸರ್, ನೋಡಿ ಸರ್ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸೋದಕ್ಕೆ. ಈಗ ಸಿನಿಮಾಗೆ ಹೋಗ್ಬಿಟ್ಟು ನಾವು ತೋರಿಸ್ತೀವಿ ಸರ್, ಇದು ಮಾಡ್ತಾಯಿದ್ದೀವಿ ನೋಡಿ ಸರ್ ಅಂತ. ಆಡಿಷನ್ಗಳು ಎಲ್ಲ ಆರ್ಟಿಸ್ಟ್ಗಳಾಗಬೇಕು ಅಂತ ಅಂದ್ಕೊಂಡಿರೋ ಒಂದಷ್ಟು ಜನ ಇರ್ತಾರೆ, ಅವ್ರಿಗೆ ವೇದಿಕೆಗಳು ಸಿಗ್ತಿರೋದಿಲ್ಲ. ಅಂದರೆ ನಾನು ಇದನ್ನ ಹೆಂಗೆ ನಿಮ್ಗೆ ಅಪ್ರೋಚ್ ಮಾಡಲಿ ಅಂದರೆ ಪಾಪ ದಾರಿನೇ ಗೊತ್ತಿರಲ್ಲ, ಎಲ್ಲೋಗಿ ಅಪ್ರೋಚ್ ಮಾಡಬೇಕು ಅಥವಾ ನಾನು ಹೆಂಗೆ. ಪ್ರಶ್ನೆನ ನೀವು ನಂಗೆ ಕೇಳಂಗೇ ಇಲ್ಲ. ಈ ಪ್ರಶ್ನೆಗೆ ನಾನೇ ಅಳುಕ್ ಬುಳುಕಲ್ಲಿ ಬಂದ್ಬಿಟ್ಟಿದ್ದೀನಿ. ಹಂಗಿರ್ಬೇಕಾದ್ರೆ ಕೆಲವರು ಏನೇನೆಲ್ಲ ಕಲ್ತು ಬಂದರೆ ಒಳ್ಳೇದು ಜಗಪಣ. ಯೂಶಲಿ ಇಂಡಸ್ಟ್ರಿ ಒಳಗಡೆ ಬರಬೇಕಾದ್ರೆ ಕೆಲವೊಂದಷ್ಟು ಡೈಲಾಗ್ಸ್ ಆಗಿರ್ಬೋದು ಅಥವಾ ನೆನಪಿನ ಶಕ್ತಿ ಡೈಲಾಗ್ ಮೇಲೆ ಎಷ್ಟು ಪ್ರಮುಖ ಆಗುತ್ತೆ ಕಲಿಯೋರ್ಗೆ. ನಾನು ಹೇಳ್ತಾರೆ ಕಲಿಬೇಕಾಗಿರೋರಿಗೆ ಏನು ಸಜೆಸ್ಟ್ ಮಾಡ್ಬೋದು ನೀವು? ನಾನು ಆರ್ಟಿಸ್ಟ್ ಆಗಬೇಕು ಗುರು, ಇವಾಗ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ನಾನು ಆರ್ಟಿಸ್ಟ್ ಆಗಬೇಕು ಜಗಪಣ ಅಂದರೆ ಆಗೋಕ್ಕಾಗಲ್ಲ, ನಾನು ಆಗಲ್ಲ. ಅದಕ್ಕೆ ಸರ್ಟನ್ ಗೊತ್ತಿರಬೇಕದು. ಫಸ್ಟು ಮೈ ಚಳಿ ಬಿಟ್ಬಿಟ್ಟು ಬರಬೇಕು. ಈ ಥರ ಏನೇನು ಬೇಕು ಕ್ವಾಲಿಟೀಸ್ ಹೇಳಿ ನಮ್ಗೆ. ನಾಚಿಗೆ ಮಾನ, ನಾಟಿಯಾಗಿ ಹೇಳ್ಬೇಕು ಅಂತಂದ್ರೆ ನಾಚಿಗೆ ಮಾನ ಮರ್ಯಾದೆ ಎಲ್ಲನೂ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಸರ್. ಇಲ್ಲಿಗೆ ಡ್ಯಾನ್ಸ್ ಮಾಡೋದ್ರೆ ಡ್ಯಾನ್ಸ್ ಮಾಡಕ್ಕೆ ರೆಡಿ ಇರಬೇಕು. ಆ್ಯಕ್ಟ್ ಮಾಡೋ ಅಂದ್ರೆ ಉಳ್ಳಾಕು ಅಂದ್ರೆ ಒಂದು ಪಲ್ಟಿ ಹೊಡೆಯೋಕೆ ಅಂದರೆ ಉಳ್ಳಾಕಾದ್ರೂ ರೆಡಿ ಇರಬೇಕು, ಓಡಾಕಾದ್ರೂ ರೆಡಿ ಇರಬೇಕು, ಎಲ್ಲಕ್ಕೂ ರೆಡಿ ಇರಬೇಕು. ಆ್ಯಕ್ಚುಲಿ ಈ ಪ್ರಶ್ನೆ ನಾನು ಏನು ಕಲ್ತ್ಕೊಂಬರ್ಬೇಕು ನಂಗೆ ಗೊತ್ತಿಲ್ಲ ಸರ್. ಸೀರಿಯಸ್ ಆಗಿ ನಂಗೆ ಗೊತ್ತಿಲ್ಲ. ನಾನು ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ಬಾರ್ದು ಇಲ್ಲಿ. ಬಟ್ ಜಗಪ್ಪ ಯಾವುದೂ ಬಿಟ್ಟಿಲ್ಲ, ಎಲ್ಲ ಥರ ಸ್ಕಿಟ್ಗಳು ಮಾಡಿದಾಯ್ತು. ಅತಿ ಹೆಚ್ಚು ಸ್ಕಿಟ್ ಮಾಡಿದ್ದು ಯಾವುದು ಅಂತ ಹೇಳ? ಸಾಯಿ ಕುಮಾರ್ ಸರ್. ಇದು ಯಾವ ಸ್ಕಿಟ್ ಹೋದ್ರು ಹುಲಿ ಕಾರ್ತಿಕ್ ಅಂತ ನಿನ್ನೇ ಗಮನಿಸ್ತಿರ್ತೀವಿ. ಎಲ್ಲ ಸಾಯಿ ಕುಮಾರ್ ಮಾಡಿದ್ರೆ ಬಡಿ ಅಂತ ಹೊಡಿಯೋದು, ಅದೇ ಮಾಡ್ಕೊಂಡು ಸಾಯ್ತಾ ಇದೆಯಲ್ಲ ಅಂತ. ಒಂದು ಡೈಲಾಗ್ ಹೇಳ್ಬೋದಾ? ಅದನ್ನ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪ, ಆದರೆ ಕಾಣಿಸ್ತಿರೋ 4ನೇ ಸಿಂಹನೇ ಈ ಪೊಲೀಸ್. ಭುಜದ ಮೇಲೆ ಸ್ಟಾರ್ಗಳಿರೋದು, ಆಕಾಶದಲ್ಲಿ ನಕ್ಷತ್ರಗಳು ಜಾಸ್ತಿ ಇತ್ತು ಅಂತಲ್ಲ, ಈ ಸಮಾಜದಲ್ಲಿ ಅನ್ಯಾಯ ಜಾಸ್ತಿ ಆಯಿತು ಅಂತ. ಬಾಲ್ ಟೆನ್ನಿಸ್ಗೆ ಬಾಲ್. ಅದು ನನಗೆ ಫೇವ್ರೇಟ್ ಅವರು. ಮಿಮಿಕ್ರಿ ಜಾಸ್ತಿ ಮಾಡ್ತಿರಲ್ಲ? ಇಲ್ಲ ಸರ್, ಇಲ್ವಾ? ಸತ್ತೋಗ್ಲು ಇಲ್ಲ ಸರ್. ಜಸ್ಟ್ ಚೆನ್ನಾಗಿ ಇಮಿಟೇಟ್ ಮಾಡ್ತಿರಲ್ಲ ಒಬ್ಬೊಬ್ಬರದಲ್ಲಿ. ಹೆಂಗೆ ಇಲ್ಲಿ ನಿಮ್ಮ ಸರ್ ಅದೇ ಕೋತಿ ಥರ ಮಾಡೋದಂತ ಸುಮ್ಮನೆ ಯಾವುದೋ ಒಂದು ಸ್ಕಿಟ್ಟಲ್ಲಿ ಕಿಶೋರ್ ಸರ್ದು ಮಾಡಿದೆ. ಏನು ನನಗೂ ನಾನು ಒಂದಷ್ಟು ಮಿಮಿಕ್ರಿ ಆರ್ಟಿಸ್ಟ್ಗಳು ನೋಡ್ತಿದ್ನಲ್ಲ, ನಮ್ಮ ಗೋಪಿ ಅಣ್ಣ, ಇನ್ನು ಸಾಗರ್ ಅಂತ, ಆಮೇಲೆ ನಮಗೆ ಸುರ್ವೆ ಸಾಗರ್, ಯೋಗಿ ಅಣ್ಣ ಇವರೆಲ್ಲ ಅವರೆಲ್ಲ ಮಾಡ್ತಾರಲ್ಲ. ಅವಾಗ ಸುಮ್ಮನೆ ನಾವು ಕುತ್ಕೊಂಡು ಟ್ರೈ ಮಾಡೋದು. ಅವ್ರು ನೋಡ್ಬಿಟ್ಟು ಮೊತ್ತ ಗಾಳಿಪಟ ಆಟು ಅಂತ ಅವ್ರು ಮಾಡೋರು. ಅನಂತ್ ಸರ್ ಹಿಂಗೆಲ್ಲ ನಾನು ಅವರು ರಿಯಲ್ ಹೀರೋಗಳನ್ನ ನೋಡಿ ಕಲ್ತಿಲ್ಲ ನಾನು. ಗೋಪಿ ಅಣ್ಣ ಇದೆಲ್ಲ ಬೇಕೇನ್ರಿ ನಿಮಗೆ? ತಂದೆ ತಾಯಿ ಗಾಳಿ ಬೆಳಕು ಅಪ್ಪ ಅಮ್ಮ ಕಿಶೋರ್ ಸರ್ ಸುಮ್ಮನೆ ಸ್ಕಿಟ್ಟಲ್ಲಿ ಟ್ರೈ ಮಾಡೋದು. ಚೆನ್ನಾಗಿ ಬಂತಾ ಬತ್ತೈತೆ ನನಗೆ ಅನ್ಕೊಳ್ಳೋದು. ಅದು ಬಿಟ್ರೆ ನನಗೆ ಈ ಸ್ಪೂಫ್ ಎಲ್ಲ ಮಾಡಿಸ್ತಾರಲ್ಲ ಸರ್ ನಮ್ಮ ಮನೆಯಲ್ಲಿ, ಅವಾಗ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀವಿ. ಶಿವಣ್ಣ ಅವ್ರದ್ದು ಯಾವಾಗಲೂ ಅಪ್ಪಾಜಿ ಅವ್ರು ಯಾವಾಗಲೂ ಒಂದು ಮಾತಾಡ್ತಿರ್ತಾರೆ,
ಹೊಡ್ಬಿಡ್ತೀರಮ್ಮ ಇದನ್ನೆಲ್ಲ ಸುಮ್ಮನೆ ಅಬ್ಸರ್ವ್ ಮಾಡ್ಕೊಂಡು ಮಾಡ್ತಿದ್ದೆ ಅಷ್ಟೇ ಹೊರತು ನಂಗೆ ಟೋಟಲ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ನೀವು ಕೇಳಿದ ಪ್ರಶ್ನೆ ಏನು ಅಂದರೆ ಬರೋಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನಲ್ಲಿ ಇರಬೇಕು ನೀವು ಅಂತ. ಸತ್ತಲ್ಲಿ ನಂಗೆ ಗೊತ್ತಿಲ್ಲ. ನಾನೇನೋ ಹೇಳ್ತಾರೆ ಅಂತ ಕಾಯ್ತಾ ಇದ್ದೇನೆ. ಏನಕ್ಕೆ ಅಂದರೆ ಹೆಂಗ್ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕು ನಂಗೆ ಗೊತ್ತಿಲ್ಲ. ನಾನು ಸ್ಟೇರಿಂಗ್ ಹಿಡ್ಕೊಂಡು ಗೇರ್ ಹಾಕೊಂಡಿದ್ದು ನಾನು. ಯಾವ ಊರಿಗೆ ಹೋಗ್ಬೇಕು ನಾನು, ಇವತ್ತು ಮಡಿಕೇರಿ, ಇವತ್ತು ಕುಶಾಲನಗರ, ವಿರಾಜಪೇಟೆ, ಸಿದ್ದಾಪುರಕ್ಕೆ ಹೋಗ್ಬೇಕು ನಾನು ಲೋಡ್ ಹಾಕೊಂಡು ಅಂತ. ನಮ್ಮ ಹುಡುಗ ದಿನೇಶ್ ಬಂದು ಆಡಿಷನ್ಗೆ ಹೋಗೋಣ ಬಾ ಅಂತಂದ್ಬಿಟ್ಟು ಕರ್ಕೊಬಂದು ನಾನು ಇಲ್ಲಿಗೆ ಸೆಲೆಕ್ಟ್ ಆಗ್ಬಿಟ್ರು. ನೀವು ಕೇಳಿದ್ರಲ್ಲ ಪ್ರಶ್ನೆನ, ನಾನು ಕಲರ್ಸ್ ಕನ್ನಡ ಚಾನಲಲ್ಲಿ ಕುತ್ಕ ಕೇಳಿದ್ದೀನಿ. ಸಾರ್ ಕೆಲಸ ಮಾಡ್ತಿದ್ದವ್ನು ಕರ್ಕೊಂಬಂದ್ಬಿಟ್ಟವ್ರು ಸರ್, ಏನು ಮಾಡ್ಬೇಕು ಸರ್ ಇಲ್ಲಿ ನಾನು ಏನು ಮಾಡ್ಬೇಕಂತ ಕೇಳಿದ್ದೀನಿ. ಎಲ್ಲ ನಕ್ಬಿಟ್ರು. ಯಾಕೆಂದರೆ ಎಲ್ಲ ನೀನಾಸಮ್ಮು ಸಾಣೆಹಳ್ಳಿ, ನಮ್ಮ ರಂಗಾಯಣ ಎಲ್ಲದರಲ್ಲೂ ಸುಮಾರು ವರ್ಷ ಕೆಲಸ ಮಾಡಿದ್ರು. ಆ ಎಕ್ಸ್ಪೀರಿಯನ್ಸ್ ಕಲಾವಿದರನ್ನ ನೋಡಿ ನಾನು ಕಲ್ತ್ಕೊಂಡಿದ್ದು. ಆವಾಗ ನನಗೆ ಗೊತ್ತಾಗಿತ್ತು ಕೇಳಿಸ್ಕೊಳ್ಳೋದು ನೋಡೋದು ಎರಡು ಭಾಳ ಇಂಪಾರ್ಟೆಂಟ್ ಅಂತ. ಆರ್ಟಿಸ್ಟ್ ಮಾತು ಇಂಪಾರ್ಟೆಂಟ್ ಅಲ್ಲ, ಆರ್ಟಿಸ್ಟ್ಗೆ ಕಲ್ತ್ಕೊಬರೋದು ಇಂಪಾರ್ಟೆಂಟ್ ಅಲ್ಲ. ನೋಡಬೇಕು, ಅವ್ನು ಹೇಳೋದನ್ನ ಕೇಳಿಸ್ಕೋಬೇಕು, ಅದನ್ನು ನಾವು ಮಾಡಬೇಕು. ಸೂಪರ್. ಇಷ್ಟು ಮಾಡಿದ್ರೆ ಸಾಕು ಅವ್ರು ಕಲಾವಿದರಾಗೋಗ್ತಾರೆ. ಇಲ್ಲ ಅಂದರೆ ಸರ್ ಆ್ಯಕ್ಟಿಂಗ್ ಅಂತ ಬಂದಾಗ ಈಗ ನಾಟಕಕ್ಕೆ ಒಂಥರ ಆ್ಯಕ್ಟಿಂಗ್ ಇರುತ್ತೆ, ಸ್ಟೇಜ್ಗೆ ಒಂಥರ ಆ್ಯಕ್ಟಿಂಗ್ ಇರುತ್ತೆ, ಸೀರಿಯಲ್ಗೆ ಒಂಥರ ಆ್ಯಕ್ಟಿಂಗ್ ಇರುತ್ತೆ. ಬೇರೆ ಬೇರೆ ಆ್ಯಕ್ಟಿಂಗ್ ಇರೋದ್ರಿಂದ ನಾವು ಯಾವ ಆ್ಯಕ್ಟಿಂಗ್ ಕಲ್ತ್ಕೊಬರ್ಬೇಕು? ಈಗ ಯಾರಿಗೆ ಹೇಳೋಣ ನಾವು, ನೀ ಟಿ ವಿ ಆ್ಯಕ್ಟಿಂಗ್ ಕಲ್ತ್ಕೊಬರೋ, ನೀ ಸೀರಿಯಲ್ ಆ್ಯಕ್ಟಿಂಗ್ ಕಲ್ತ್ಕೊಬರೋ? ಹಂಗಲ್ಲ ಸರ್. ಒಂದು ಸ್ವಲ್ಪ ಬೇಸಿಕ್ ಅನ್ನೋದೊಂದಿದ್ದು, ಅವ್ರ ಹಣೆ ಬರೋ ಚೆನ್ನಾಗಿದ್ದು, ಮೇನ್ ಹಣೆ ಬರೋನೆ. ನಮ್ಗಿಂತ ತುಂಬ ತುಂಬ ಒಳ್ಳೆ ಆ್ಯಕ್ಟರ್ಗಳಿಗೆ ಇನ್ನೂ ವೇದಿಕೆ ಸಿಕ್ಕಿಲ್ಲ. ಹೌದು, ಎಕ್ಸಾಕ್ಟ್. ಅವ್ರದ್ದೆಲ್ಲರದ್ದು ಭಯ ನಮಗೂ ಇದೆ, ಅವರೆಲ್ಲ ಬಂದರೆ ನಾವು ಉಳಿಯಲ್ಲ ಅಂತ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಹಣೆ ಬರೋ ಚೆನ್ನಾಗಿದ್ದು ಒಂಚೂರು ವೇದಿಕೆ ಸಿಕ್ಕಿ ಅವನಿಗೆ ಸಿಕ್ಕಿದಾಗ ಅವನು ಏನು ಕಲ್ತ್ಕೊಬರೋದು ಬೇಡ ಸರ್. ಇಂಡಸ್ಟ್ರಿಯ ಇಡ್ಲಿ ಮತ್ತು ವಡೆ ಕಲಿಸ್ಬಿಡುತ್ತೆ ಸರ್. ಬದುಕೋದು ಹೆಂಗೆ ಅನ್ನೋದನ್ನೇ ಇಡ್ಲಿ ವಡೆ ಕಲಿಸುತ್ತೆ ಸರ್ ಪ್ರತಿಯೊಬ್ಬರಿಗೂ. ಇಂಡಸ್ಟ್ರಿ ಇಡ್ಲಿ ವಡೆ ತಿಂದವನು ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಬದುಕ್ತಾನೆ. ಅದಂತೂ ಸತ್ಯ, ನನಗೆ ಗೊತ್ತಿರೋ ಮಾತು. ಸೂಪರ್ ಸೂಪರ್ ಆಗಿ ಹೇಳೋದು. ಅದಂತೂ ಸತ್ಯ ಸರ್. ಬೇಕಾದ್ರೆ ಕಲಿಸುತ್ತೆ ನಿಮ್ಮ ತಂದೆಯವ್ರಿಗೆ ಕೇಳಿ, ಅಪ್ಪ ಇಡ್ಲಿ ವಡೆ ತಿಂದವನು ಇಂಡಸ್ಟ್ರಿದು, ಅವನು ಬುದ್ಧಿವಂತನೇ ದಡ್ಡನ ಅಂತಲೇ ಪ್ರಳಯ ಅಂತ ಕರ್ಕೊಂಡು ಹೋಗ. ಸೂಪರ್ ಸೂಪರ್ ಸರ್. ಕ್ರೆಡಿಟ್ ಕಾರ್ಡ್ ಟ್ರ್ಯಾಪಿಗೆ ಯಾವತ್ತಾದ್ರೂ ಜಗ್ಗಪ್ಪ ಬಿದ್ದಿದಾರ? ಹಂಗಂದ್ರೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರಲ್ಲ ಅಣ್ಣ, ಕ್ರೆಡಿಟ್ ಕಾರ್ಡ್ ಅಂತ ಒಂದು ಕೊಡ್ತಾರೆ, ಅದರಲ್ಲಿ ಕಾಸು ಇರ್ತದೆ, ಅದು ಉಜ್ಜೋದು, ತಿಂಗಳು 45 ದಿನದವರೆಗೂ ಕಾದು ದುಡ್ಡು ಕಟ್ಟೋದು. ತಾಯಣ್ಣ ATM ಕಾರ್ಡ್ ಯೂಸ್ ಮಾಡಿ, ಫೋನ್ ಪೇ, ಗೂಗಲ್ ಪೇ. ಪರ್ಸನ್ಗೆ ಕ್ವಶನ್ ರಾಂಗ್ ಆಗಿ ಕೇಳ್ಬಿಟ್ಟು ಯಾಕೆ ಅಂತಂದ್ರೆ, ನನಗೆ ATM ನಂಬರ್ ನೆನಪಿರಲ್ಲ, ನಂಬರ್ಗಳಂತೂ ಸತ್ತೋಲು ನೆನಪಿಲ್ಲ. ನನ್ನ ಹೆಂಡತಿ ನಂಬರ್ನು ಕೇಳಬೇಡಿ, ನಂಗೆ ನೆನಪಿಲ್ಲ. ಸುಷ್ಮಿತಾ, ಈ ವಿಡಿಯೋನ ಕ್ಲೀನಾಗಿ ಕಟ್ ಮಾಡಿ ನಾನೇ ಕಳಿಸ್ಕೊಡ್ತೀನಿ ನಿಮಗೆ ರೀಲ್ಸ್ ಆಗಿ. ಲಾಸ್ಟ್ 3 ನಂಬರ್ ನೆನ್ಪಿಟ್ಕೊಡ್ತೀನಿ, 7336. ಇದನ್ನ ಹೆಂಡತಿ ನಂಬರ್ ಸರಿನಾ? ನನಗೆ ATM ನಂಬರು ನೆನಪಿರಲ್ಲ ಸರ್. ಫೋನಲ್ಲಿ ಟೈಪ್ ಮಾಡ್ಕೊಂಡು ಆ ಫೋನಲ್ಲಿ ತೆಗೆದು ಹಿಂಗೆ ಹಾಕ್ಬೇಕಿತ್ತು. ಈ ಲೋನ್ ಬಗ್ಗೆ ಏನಾದರೂ ಸಜೆಷನ್ ಕೊಡೋದಾಯ್ತು ಅಂದರೆ ಜಗಪ್ಪ? ಏನು ಲೋನು? ಈ ಲೋನ್ ಈಗ ಅದನ್ನು ತಗೊಂಡಿರೋದಾಯ್ತು ಅಂತಂದರೆ ತಗೋಬೇಡಿ, ಇದೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ನನ್ನ ಲೈಫಲ್ಲಿ ಅನ್ನೋದೇ, ಅದನ್ನು ಬಿಟ್ಟರೆ ಫೈನಾನ್ಸ್. ಪಾಪ ನಮ್ಮಪ್ಪ ಇನ್ನೂ ಕಟ್ತಾನೆ ಅವನೇ. ಅವನು ಏನಲ್ಲಿ ಆಗಿದ್ದು ಇದು? ಆ್ಯಕ್ಚುಲಿ ನಮ್ಮಪ್ಪ ಒಂದು ನೋಡಿ, ಹಳ್ಳಿಯವರು ಅಂದರೆ ಎಷ್ಟು ನಂಬ್ತಾರೆ ಅಂತ ನೋಡಿ. ನಮ್ಮಪ್ಪ ಒಂದು ಮೊಬೈಲ್ ತಗೋಬೇಕಾದ್ರೆ ಲೋನ್ ತಗೊಂಡಿದ್ರು, ಕಮ್ಮಿ ಅವ್ರ ಮೊಬೈಲ್ ತಗೊಳಕ್ಕೆ. ಸರಿ, ನಾನು ಲೋನ್ ಪೇಮೆಂಟ್ ಕೊಟ್ಟಿದ್ದೆ, ನಮ್ಮಪ್ಪ ಲೋನ್ ತಗೊಂಡು, ಲೋನ್ ಕಟ್ಕೋಗಪ್ಪ 1,000 1,500 ಅಂತ ಅಪ್ಪ ಕಟ್ಟಿದ್ರು. ಫಸ್ಟ್ ಸತಿ ಕರೆಕ್ಟಾಗಿ ಕಡ್ದೇಟ್ಕಲ್ಲಿ ಇವರು 2 ಲೋನ್ ಅದೇ ಅನ್ನಂಗ್ಲೇ ಫೋನ್ ಮಾಡ್ತಾರೆ. ಸರ್ ನಿಮಗೆ 40,000 ರೂಪಾಯಿ ಹೋಮ್ ಲೋನ್ ಬಂದಿದೆ ಸರ್, ಇದನ್ನು ತಗೊಳ್ಳಿ, ಬಡ್ಡಿ ಕಮ್ಮಿ. ನಮ್ಮಪ್ಪ ನಾನು ಲೋನ್ನ ಕರೆಕ್ಟಾಗಿ ಕಟ್ಟಿರೋದಕ್ಕೆ ಅವರು ಇನ್ನೊಂದು 40,000 ರೂಪಾಯಿ ದುಡ್ಡು ಕೊಡ್ತಾವ್ರ ಕಣೋ ಅಂತಂದ. ಬೇಡ ಕಣಪ್ಪ ತಗೋಬೇಡ ಅಂತಂದೆ. ಸುಮ್ ಕೂತ್ಕೊಳ್ಳಲೇ, ಪಾಪ ಅವರೇ ಅಷ್ಟು ಪ್ರೀತಿಯಿಂದ ಹುಡುಕ ಬಂದು ಸೈನ್ ಹಾಕಿಸ್ಕೊಂಡು ಯಾವನ್ ಕೊಟ್ಟಾನೋ ಅಂತಂದ್ಬಿಟ್ಟು 40,000 ತಗೊಬಿಟ್ರು. ತಗೊಂಡಾದ್ಮೇಲೆ ನಮ್ಮಪ್ಪ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಚೆಕ್ ಬೌನ್ಸ್ ಅನ್ನೋದು ಇರುತ್ತೆ. ಚೆಕ್ ಬೌನ್ಸ್ ಅನ್ನೋದೊಂದು ಒನ್ ಡೇ ಮಿಸ್ ಆದ್ರೆ ಏನು ಮಕ್ಳು ಅದನ್ನ ಹೇಳ್ಬೇಕಾರೆ, ಚೆಕ್ ಬೌನ್ಸ್ ಅನ್ನೋದು ಇರುತ್ತೆ ಸರ್, ಚೆಕ್ ಹಿಂಗೆಲ್ಲ ಕಟ್ಟಬೇಕು, ಇನ್ ಟೈಮ್ ಕಟ್ಟಬೇಕು, ಅದೆಲ್ಲ ಕೂಲಿ ಕೆಲಸ ಮಾಡೋದು ನಮ್ಮಪ್ಪ. ಕೆಲಸ ಇದ್ದಾಗ ಅವ್ರೇನು ಅನ್ಕೊಬಿಟ್ಟವ್ರೆ, ಯಾವಾಗ ಆಗುತ್ತೆ ಅವಾಗ ಕಟ್ಕೊಂಡು ಬಿಡು ಅಂತ ಅಂದ್ಬಿಟ್ಟು ಕಟ್ಕೊಂಡು ಚೆಕ್ ಬೌನ್ಸ್ ಆಗಿನೇ ಚೆಕ್ ಬೌನ್ಸ್ 20,000 ಆಯ್ತು ಸರ್. 20,000 ಚೆಕ್ ಬೌನ್ಸ್ 20,000 ಐತೆ. ನಾನು ಹೋಗ್ಬಿಟ್ಟು, ಈಗಲ್ಲ ಸರ್, ಇದು ಸುಮಾರು ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು. ನಾನೇ ಡ್ರೈವಿಂಗ್ ಕೆಲಸ ಮಾಡ್ತಿದ್ದವನು, ನಾನೇ ಬುದ್ಧಿವಂತ.
ನಾವು ಇದ್ದಿದ್ದು ಬಾಡಿಗೆ ಮನೆ ಅಲ್ವಾ, ನಮಗೆ ಸ್ವಂತ ಮನೆ ಇರಲಿಲ್ವಲ್ಲ. ಸರಿ ಆಯ್ತು, ಏನು ತಲೆ ಕೆಡಿಸ್ಕೊಬೇಡ ಅಂತ ಅಂದ್ಬಿಟ್ಟು ಏನು 20,000ಕ್ಕೇ ಏನು ನಮ್ಮ ಅಪ್ಪನಿಗೆ ಈ ವಸತಿ ಫೋನು, ಯಾರ್ಯಾರೋ ಬರೋರು ನಿಮ್ಮ ಗಾಡಿ ಎತ್ಕೊಯ್ತೀವಿ, ನಿಮ್ಮ ಅದನ್ನ ಎತ್ಕೊಯ್ತೀವಿ, ಹಿಂಗೆಲ್ಲ ಮಾಡೋದು. ಹೆಂಗೆ ಮಾಡೋದು ಬಡವ್ರು ಕಲ್ಸ. ನಾನೇನು ಮಾಡಿದೆ, ನಮ್ಮ ಅಪ್ಪನ ಫೋನ್ ನಂಬರ್ನ ನಮ್ಮ ಅಪ್ಪಂದೇನು DC ನಂಬರಾ, ಎಲ್ಲರೂ ಫೋನ್ ಮಾಡ್ತೀವಿ, ಸಿಮ್ನ ತೆಗೆದು ಎಸ್ಬಿಟ್ಟು ಬೇರೆ ಸಿಮ್ ಕೊಟ್ಬಿಟ್ಟೆ. ಫೋನ್ ಕಟ್ಟಾಯಿತು. ಅದ್ರ ಆಧಾರ್ ಕಾರ್ಡ್ ನಂಬರ್ ಅದು ಇದು ಅಂತೆಲ್ಲ ಇರುತ್ತಲ್ಲ, ಅಡ್ರೆಸ್ಸು ಅಂತ. ಆ ಮನೆ ಹುಡುಕ ಬಂದು 2-3 ಸತಿ ಇಲ್ಲೇ ಮನೆ ಹಂಗೆ ಅಂತ. ಅದು ಮುಗಿದೋಗಿತ್ತು. ಅವ್ರು ಕೊಟ್ಟಿರೋ ಅಡ್ವಾನ್ಸ್ ಎಲ್ಲ ಜಾಸ್ತಿ ಬಾಡಿಗೆ ಕೇಳ್ತೀನಿ, ಬೇರೆ ತಂಗೆ ಶಿಫ್ಟ್ ಮಾಡಿಬಿಟ್ಟೆ. ಈಗ ಅದು ಸಿಕ್ಕಿಲ್ಲ 20,000 ಕಟ್ಟಲಿಲ್ಲ ನಾವು. ಆಗಿರೋ ಇದು ಏನು ಅಂದರೆ, ಇದು ಜಾಸ್ತಿ ನಾವು ಹೇಳೋದೇನು ಅಂತಂದರೆ, ಜಾಸ್ತಿ ಇದೆಲ್ಲ ಹಳ್ಳಿ ಕಡೆ ಜಾಸ್ತಿ ನಡೀತೈತೆ. ಈಗ ಫೋನ್ ಮಾಡಿ ಪಾಪ ಅವ್ರಿಗೆ ನಾವೇ ಬಂದು ಸೈನ್ ಹಾಕ್ಸ್ಕೊ ಹೋಗ್ತೀವಿ, ಸರ್ ದುಡ್ಡು ಬರುತ್ತೆ ಅಕೌಂಟಿಗೆ ಅಂತೆಲ್ಲ ಹೇಳ್ಕೊಂಡು ಕೊಟ್ಬಿಟ್ಟು ಹೋಗ್ತಾರೆ. ಒಂದು ಸ್ವಲ್ಪ ಹುಷಾರಾಗಿ ಮಾಡಿ. ಬಡ್ಡಿ ಕಾಸು ಯಾಕೆಂದರೆ 1 ಡಬಲ್ ಬಡ್ಡಿ ಇದೆ. 1 ಡಬಲ್ ಬಡ್ಡಿ. ನಮ್ಮಪ್ಪ 40 ತಗೊಂಡಿರೋದಕ್ಕೆ 60 ಕಟ್ಟಬೇಕು ಅಂದ್ರೆ ಭಾಳ ಕಷ್ಟ. ಸುಮ್ಮನೆ ಹೇಳ್ತಾರೆ ಅವ್ರು 2%, 3%, 7% ಅಂತ. 10-12% ಇರುತ್ತೆ. ಭಾಳ ಕಷ್ಟ ಇದೆ. ಅದಕ್ಕೆ ನಾನು ಲೋನ್ಗಿನ್ಗೆ ಹೋಗಲ್ಲ. ಈಗ ಸುಮ್ಮನೆ ಕಷ್ಟಪಟ್ಟು ದುಡ್ದುಬಿಟ್ಟು ಅದಕ್ಕೆ ಸಾಲ ತೀರಿಸ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಇದೆ. ಈ ಟ್ರೋಲ್ಗಳಾಗೋ ವಿಚಾರಗಳ ಬಗ್ಗೆ ಜಗ್ಗಪ್ಪ ರಿಯಾಕ್ಷನ್ ಏನು ಅಂತ? ನಾನೇನು ರಿಯಾಕ್ಟೇ ಮಾಡಲ್ಲ. ಯಾಕೆಂದರೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಂಡ್ತಿಗೆ ಡಿವೋರ್ಸ್ ಕೊಡಿಸ್ತಾರೆ. ನಿಮಗೆ ಗೊತ್ತಿಲ್ಲ? ನನಗೆ ಗೊತ್ತಿಲ್ದಿರಂಗೆ ನನ್ನ ಹೆಂಡ್ತಿಗೆ ಬಾಯಿಗೆ ಬಂದಂಗೆ ಹೋಯ್ತಾರೆ. ಆ್ಯಕ್ಚುಲಿ ಟ್ರೋಲ್ ಬಗ್ಗೆ ನಾನು ಮಾತಾಡೋಕ್ಕೂ ಹೋಗಿಲ್ಲ. ನುಶ್ರೀ ಅಕ್ಕ ಅವ್ರ ಇಂಟರ್ವ್ಯೂವಲ್ಲಿದ್ದಾಗಲೂ ನಾನು ಹೇಳಿದ್ದೀನಿ. ಟ್ರೋಲಲ್ಲಿ 3 ಥರ ಇದ್ದಾರೆ ಸರ್. ಪಾಪ ಒಳ್ಳೇದನ್ನು ಟ್ರೋಲ್ ಮಾಡೋರು ಇದ್ದಾರೆ, ಕೆಟ್ಟದನ್ನೇ ಟ್ರೋಲ್ ಮಾಡೋರು ಇದ್ದಾರೆ. ಆ ಟ್ರೋಲನ್ನ ನೋಡ್ತಾ ಕೂತ್ಕೊಂಡು ಅಷ್ಟು ಕಮೆಂಟ್ ಹಾಕೋರು ಒಂದಷ್ಟು ಜನ ಇದ್ದಾರೆ. ಪಾಪ ಏನೂ ಮಾಡೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಹ್ಯಾಬಿಟ್ ಇರುತ್ತೆ. ನನ್ನ ಹೆಂಡ್ತಿ ನಾನು ತುಂಬ ಚೆನ್ನಾಗಿದ್ದೀವಿ ಸರ್. 8 ವರ್ಷ ಲವ್ ಮಾಡಿ ಒಂದು ಪ್ರೀತಿನ ಪಡ್ಕೊಂಡಿದ್ದೀನಿ ಅಂದರೆ, ಒಬ್ಬ ಬಡವನ ಮಗನ್ನ, ಒಬ್ಬ ಕೂಲಿ ಕೆಲಸದವನ ಮಗನ್ನ ಅವ್ರ ಮನೆಯವ್ರು ಒಪ್ಕೊಂಡು ನನಗೆ ತುಂಬ ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಇಂಥ ಅಮೂಲ್ಯವಾದ ಪ್ರೀತಿನ ನಾನು ಯಾಕೆ ಸರ್ ದೂರ ಮಾಡ್ಕೊಳ್ಳಿ? ನನಗೆ ಗೊತ್ತಿಲ್ಲ ಸರ್. ನನಗೆ ಇನ್ಸ್ಟಾಗ್ರಾಮ್ನ ನನ್ನ ಬರೀ 115K ಇನ್ಸ್ಟಾಗ್ರಾಮಲ್ಲಿ ಇರೋದು ಸರ್. ಯಾಕೆಂದರೆ ನಾನು ಅಪ್ಲೋಡ್ ಮಾಡಲ್ಲ ಏನೂ. ಮತ್ತು ರೀಟ್ಯಾಗ್ ಮಾಡಿದ್ರೆ ಕೊಲಾಬ್ರೇಷನ್ ನನ್ನ ಹೆಂಡ್ತಿ ಕೊಟ್ಟರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬೇರೆದು ಯಾವುದನ್ನೂ ನೋಡಲ್ಲ. ನನಗೆ ತುಂಬ ಟ್ಯಾಗ್ಗಳು ಮಾಡಿದ್ದಾರೆ. ತೆಗೆದ್ರೆ ಬರೀ ಜಗ್ಗಪ್ಪ ಅವ್ರ ಹೆಂಡ್ತಿ ಬೇರೆಯವ್ರು ಕಳಿಸ್ತಾ ಇರೋದು ನನಗೆ. ಡಿವೋರ್ಸ್ ಆಗಿದೆ, ನಾವು ಚೆನ್ನಾಗೇ ಇದ್ದೀವಿ ರೀ, ನನ್ನನ್ನು ಯಾಕೆ ಹಿಂಗೆ ಡಿವೋರ್ಸ್ ಮಾಡಿದ್ದಾರೆ. ನನಗೆ ತುಂಬ ಬೇಜಾರಾಗಿತ್ತು. ಎಲ್ಲಿ ಅಂತಂದರೆ, ದೊಡ್ಡ ಚಾನಲ್ಗಳಲ್ಲಿ ಹಾಕ್ಬಿಟ್ರು ಸರ್, ಡಿವೋರ್ಸ್ ಆದ ಜಗಪ್ಪ, ಡಿವೋರ್ಸ್ ಕೊಟ್ಬಿಟ್ರು. ಈ ಸೋಕಿಗೆ ಯಾಕೆ 6 ತಿಂಗಳು ಜೀವನ ಮಾಡಲಿಲ್ಲ. ನನಗೆ ತುಂಬ ಬೇಜಾರಾಗೋಯ್ತು. ಇವಾಗ ನಿಮ್ಮನ್ನೆಲ್ಲ ನಮ್ಮ ಕಡೆ ನಾವು ಯಾಕೆ ಬರ್ತೀವಿ, ನಿಮ್ಮನ್ನೆಲ್ಲ ನಮ್ಮ ಕಡೆ ನಾವು ಇಂಡಸ್ಟ್ರಿಯಲ್ಲಿ ಇರೋದು, ನಿಮ್ಮಿಂದ ನಮಗೆ ಸಪೋರ್ಟ್ ಸಿಗುತ್ತೆ ಅಂತ. ಓಕೆ ಸರ್, ಆಯಿತು, ಆಗೋಯ್ತು. ಅದನ್ನ ನಾನು ಇಗ್ನೋರ್ ಮಾಡಿದೆ. ಒಂದಷ್ಟು ಜನ ಹೇಳಿದ್ರು, ಇಗ್ನೋರ್ ಮಾಡಿದ್ದೀನಿ. ಇದನ್ನೆಲ್ಲ ನಾವು ಸೈಡ್ಗಿಡು, ತಲೆ ಕೆಡಿಸ್ಕೊಬೇಡ. ಕಾಮನ್ ಇದು. ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಲೆವೆಲ್ಗೆ ಹೋಗಿತ್ತು ಅಂದರೆ, ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಅಳೋಕ್ಕೆ ಶುರು ಮಾಡಿಬಿಟ್ರು. ನನಗೆ ತುಂಬ ಬೇಜಾರಾಗ್ಬಿಡ್ತು ಸರ್. ಯಾರ ಹತ್ರ ಹೇಳ್ಕೋಬೇಕಿದ್ದನ್ನ ಅಂತ ಗೊತ್ತಿಲ್ಲ. ನಮ್ಮಮ್ಮ ಎಲ್ಲೋದ್ರು, ನಿನ್ನ ಮಗ ನೋಡು, ನಾವು ಆವಾಗಲೇ ಹೇಳ್ತೀವಿ, ಅದಕ್ಕೆ ಸಿಟಿ ಹುಡುಗಿರು ನಂಬಬಾರ್ದು, ನೋಡಿ ನಿನ್ನ ಮಗನ ಬೀದಿಗೆ ಬರೋದು. ನಮ್ಮ ಮಗನಲ್ಲಿ ಒಂದಿಷ್ಟು ಸಿಕ್ಕರೆ ಸಾಕಲ್ಲ. ಹಳ್ಳಿ ಅಲ್ವ ಸರ್. ಹೌದು. ನಮ್ಮಮ್ಮ ಒಂದು 4-5 ದಿನ ಆಚೆಗೆ ಬಂದಿಲ್ಲ. ನನಗೆ ನನ್ನ ಹೆಂಡ್ತಿ ಕರ್ಕೊ ಊರಿಗೆ ಹೋಗೋಕ್ಕೆ ಟೈಮ್ ಇಲ್ಲ, ಇಲ್ಲಿ ಏನೋ ಒಂದು ಕೆಲಸಗಳು ಒಪ್ಕೊಂಡ್ಬಿಟ್ಟಿದ್ದೀನಿ. ಹೇಳಿ ಸರ್. ಆರ್ಟಿಸ್ಟ್ ಆದಮೇಲೆ ನಿಜವಾಗ್ಲೂ ವರ್ಣ ಶಾಪನ ನಿಂಗಿದು? ನನಗೆ ಇತ್ತೀಚೆಗೆ ನಡೆದಂಥ ಸಿಚುವೇಶನ್ನ ನೋಡಿದಾಗ ಶಾಪ ಅನ್ನಿಸ್ಬಿಡ್ತು ಸರ್. ಯಾಕೆ ಅಂದರೆ, ಇತ್ತಾಗೆ ಒಂದು ಲೆವೆಲಿಗೆ ಬೆಳೀಲಿಲ್ಲ, ಇತ್ತಾಗ ಒಂದು ಲೆವೆಲಿಗೆ ಕಣ್ಮರೆ ಹೋಗ್ಲಿಲ್ಲ. ಒಂದು ಮಧ್ಯದಲ್ಲಿ ಏನೋ ದೇವರು ಕರ್ಕೊ ಹೋಗ್ಬಿಟ್ಟ. ನಮ್ಮಮ್ಮ ನನ್ನ ತಂಗಿ ಎಲ್ಲ ಒಂದು ಸತಿ, ಏನಣ್ಣ ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ, ಇದಕ್ಕೆ ಯಾತಿಗೆ ಹೋಗ್ಬೇಕಿತ್ತು ಅಂದ್ಬಿಟ್ರು. ಸರ್, ಯಾವುದಾದ್ರೂ ಹೊಸ ಶೋಗೆ ಹೋದರೆ ಸಾಕು, ಈ ಯಾತಿಗೆ ಮತ್ತೆ ಕರೆಸಿದ್ದೀರಾ, ಇಂಥವರೇ ಬೇಕಾ, ಬೇರೆ ಹೊಸ ಟ್ಯಾಲೆಂಟ್ಗಳಿಗೆ ಬೆಲೆ ಕೊಡಿ. ಹಾಗಾದ್ರೆ ನಾವೆಲ್ಲ ಎಲ್ಲಿಗೆ ಹೋಗೋ ಸರ್? ನೀವು ಹೊಸಬ್ರಲ್ಲ, ಏನೋ ಒಂದು 20 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಸರ್. ಮತ್ತು ಅವ್ರು ಎಲ್ಲಿಗೆ ಹೋಗೋದು? ಇಂಡಸ್ಟ್ರಿನ ತಾನೇ ನಾವು ನಂಬ್ಕೊಂಡು ಬಂದಿರೋದು. ಇಂಡಸ್ಟ್ರಿನ ಈ ಕೆಲಸನೇ ನಂಬ್ಕೊಂಡು ಬಂದಮೇಲೆ ಇವ್ರಿಗೆ ಯಾಕ್ರಿ ಚಾನ್ಸ್ ಕೊಡ್ತೀರಾ ಅಂತಂದರೆ, ಮತ್ತು ನಾವೆಲ್ಲಿಗೆ ಹೋಗೋದು? ಆಮೇಲೆ ಕೋಪ ಮಾಡ್ಕೊಳ್ಳಂಗಿಲ್ಲ ಕಲಾವಿದರು. ಅವರು ಕೋಪ ಬರೋಂಗಿಲ್ಲ. ಕಲಾವಿದನಿಗೆ ಕೋಪ ಸುತ್ತೋಗ್ಬಿಡ್ಬೇಕು. ಅವನ ಆಸೆ ಆಕಾಂಕ್ಷೆಗಳನ್ನು ಅವನೇನು ಹೇಳೋಂಗಿಲ್ಲ. ಎಲ್ಲ ಓದ್ತಾ ಇದ್ವಿ. ನಮ್ಮ ಜೊಮ್ಯಾಟೊ ಮಾಡೋ ಹುಡುಗರಾಗಿರ್ಬೋದು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಪೈಂಟ್ ಕೆಲಸ ಮಾಡ್ತಾರೋ ಪ್ರತಿಯೊಂದು ಹುಡುಗನೂ ಈಗ 1,000, 20,000 ಸಂಪಾದನೆ ಮಾಡೋನು ಯಾರಿಗೂ ತಲೆ ಬಾಗಲ್ಲ. ಅಂತ ಮಾತಾಡ್ತಾರೆ. ನಾನು 5,000 ಸಂಪಾದನೆ ಮಾಡಿದ್ರು 1,000 ಜನಕ್ಕೆ ತಲೆ ಬಾಗಬೇಕು. ನಾನು ಕೋಪ ಮಾಡ್ಕೊಳ್ಳಂಗಿಲ್ಲ. ಇದು ವರನ ಶಾಪನ? ನನಗೆ ಕೆಟ್ಟ ಮಾತು ಬರೋಂಗಿಲ್ಲ. ಅವ್ರು ಬೇಕಾದ್ರೆ ಕಮೆಂಟಲ್ಲಿ ಅವ್ರು ಬೇಕಾದರೂ ನಮ್ಮ ಅಮ್ಮದಿರನ್ನ ತಗೊಬಂದು ಯಾವ್ದಾದ್ರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೆಂಗೆ ಬೇಕಾದರೂ ಮಾತಾಡ್ಬೋದು. ನಮ್ಮಮ್ಮ ಏನು ಸಾರು ಮಾಡಿದರು? ಅವ್ರಿಗೇನು ಗೊತ್ತು ಇಂಡಸ್ಟ್ರಿ? ನಮ್ಮ ಅಪ್ಪನಿಗೇನು ಗೊತ್ತು ಇಂಡಸ್ಟ್ರಿ? ಬೆಳಿಗ್ಗೆ ಆದರೂ ಉತ್ಸವ ಅಂತ ಗೋಡೆ ಎತ್ಕೊಂಡು ಪೈಂಟ್ ಕೆಲಸ ಮಾಡೋನು.
ನನ್ನ ತಂಗಿಗೇನು ಗೊತ್ತು ಇಂಡಸ್ಟ್ರಿ? ನಾನು ಮಾಡಿರೋ ಸೋಕಿ ಕೆಲಸಕ್ಕೆ ನಮ್ಮ ಮನೆಯವ್ರನ್ನೆಲ್ಲ ಯಾಕೆ ಬಿದ್ದಿಲ್ಲಿ ನಿಲ್ಲಿಸ್ಬೇಕು? ಕೋಟಿ ಸಂಪಾದನೆ ಮಾಡಿದ್ರೆ ಏನು ಸರ್ ಪ್ರಯೋಜನ? ತಂದೆ ತಾಯಿಗೆ ಮರ್ಯಾದೆ ಸಿಗಲಿಲ್ಲ ಅಂದಮೇಲೆ ಇದೆಲ್ಲ ಸಿಗಲಿ ಅಂದ್ಬಿಟ್ಟೆ ತಾನೇ ನಾವು ಕೆಲಸ ಮಾಡಿ. ಸರ್ ಕಮೆಂಟ್ ಹಾಕ್ತಾರೆ, ಅದನ್ನ ಇಗ್ನೋರ್ ಮಾಡಿ ಈಗ ಭಾಷೆ ಹೇಳಿದ್ದಾರೆ, ಕಮೆಂಟ್ ಮಾಡೋರೆಲ್ಲ ಕೆಲಸನ ಮಾಡೋದಿಲ್ಲ ಅಂತ. ಬಟ್ ಅದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ. ನಮಗೆ ಮಾಡ್ತಾರಲ್ವ, ಆಮೇಲೆ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಾನು ಬಡವ್ರ ಮಗನೇ, ಮತ್ತು ನನಗೆ ಯಾಕೆ ಹಿಂಗೆ ಮಾಡ್ಬಿಟ್ರಿ? ನೀವೇ ಬೆಳೆಸ್ತೀರಿ, ನೀವೇ ತಲೆ ಮೇಲೆ ಹೊಡಿತೀರಿ. ಯಾಕೆ? ಮಜಾ ಭಾರತ ಮುಗಿಸ್ಕೊಂಡು ಇಲ್ಲಿಂದ ಹೋದೆ ಸರ್. ಇಲ್ಲಿ ಮುಂದಕ್ಕೇನೂ ಇಲ್ಲ, ಮನೆಗೆ ಹೋಗಿ ಕೂತಿದೆ. 2 ದಿನ ಆಯಿತು. ಈಗ ಬಂದೇನಪ್ಪ ಅಂದರು ಊರಲ್ಲಿ. ಹ್ಞೂ ಕಣಕ್ಕ ಈಗ ಬಂದೆ ಅಂತ. ಎಷ್ಟು ದಿನ ಇರ್ತೀಯಾ ಅಂದರು. ಇರ್ತೀನಿ ಕಣಕ್ಕೆ ಒಂದು 3 ದಿನ. ಹೌದಾ, ರಜಾ ಏನೋ ಅಂದ್ಬಿಟ್ಟು ಹೋದರು. 3 ದಿನ ಆಯಿತು. ಇದಕ್ಕಪ್ಪ ಇನ್ನೂ ಹೋಗಿಲ್ಲ ಅಂತಂದರು. ಇಲ್ಲ ತೆಗ್ದಾಕ್ಬಿಟ್ರಾ ಅಂದರು 3ನೇ ದಿನಕ್ಕೆ. ಇಲ್ಲ ಕಣಕ್ಕ ಕೆಲಸ ಇನ್ನೂ ಶುರು ಮಾಡಿಲ್ಲ. 1 ವಾರ ಆಯಿತು. ಇದಕ್ಕಲ್ಲ ಮಗ ಹೋಯ್ತಾನೆ ಇಲ್ಲ, ಇಲ್ಲೇ ಕೂತಿದ್ಯೇ, ತೆಗ್ದಾಕ್ಬಿಟ್ರು ಅನಿಸುತ್ತೆ. ಇಷ್ಟು ದಿನ ಇದಕ್ಕೆ ಅತಿ ಕಲ್ಗೋಗಿದೆ, ಇಲ್ಲೇ ಇರ್ಬೋದಿತ್ತಲ್ಲ ಅಂತಂದರು. ಸರಿ ಆಯಿತು, ಇದನ್ನು ತಡ್ಕೋಬೋದು. ಸರಿನಪ್ಪ, ಇದು ಬೇಡ ಸಾಕು. ನಾನು ಹೇಳೇಬಿಟ್ಟೆ, ಇಲ್ಲ ಆಗಲ್ಲ, ಇಲ್ಲ ನನ್ನ ಕೆಲಸ ಇಲ್ಲ, ಹೌದು ಇನ್ನೂ ಅಲ್ಲಿ ಸ್ಟಾರ್ಟ್ ಮಾಡಿಲ್ಲ, ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ, ಸಿಕ್ದಾಗ ಹೋಗ್ತೀನಿ ಅಂತಂದೆ. ಮತ್ತು ಇದಕ್ಕೆ ಅದಕ್ಕೆ ಎಗರಾಡ್ತಿದ್ಲು ನಿಮ್ಮವ್ವ, ನನ್ನ ಮಗ ಟಿ ವಿಲಿ ಬರ್ತಾನೆ ಅಂತ. ಅವ್ರ ಆಸೆ ಹೇಳ್ಕೊಂಬಿಟ್ರು, ನನ್ನ ಮಗ ಟಿ ವಿಲಿ ಬರ್ತಾನೆ ಬಾ ನೋಡು ಅಂತ. ಅದಕ್ಕೆ ಬೇರೆ ಮಾತು ಕೇಳಿದ್ವಿ, ಆಗಲಿಲ್ಲ. ಸರಿ ತಡೆಯಪ್ಪ, ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಲ್ಲ, ಅಲ್ಲಿ ಕೆಲಸಕ್ಕಾದ್ರೂ ಹೋಗೋಣ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋದೆ. ಅಣ್ಣ ನಾನು ಅಂಗಡಿ ಹತ್ರ ಬರ್ತಾಯಿದ್ದೀನಿ. ಬಾ ಮಗ ಅಂಗಡಿ ಹತ್ರ ಬರ್ತಿದ್ದೆ ಬಾ ಅಂತಾನು. ಅವಣ್ಣ ಅವ್ರ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟವನೆ ನಾನು ಬರ್ತಾಯಿದ್ದೀನಿ ಅಂತ. ನೀವು ಅದು ಹೆಂಡತಿ ಎಲ್ಲ ಬಂದಿದ್ದೆ, ಫೋಟೋ ಗೀಟೋ ಎಲ್ಲ. ನಾನು ಸರಿ ಈ ಕೆಲಸ ಕೇಳೋದ ನಂಗೆ ನೀನೇನು ಮಾಡೋ ಸರ್, ಕೇಳಲೇಬೇಕಲ್ಲ. ಸರಿ ಎಲ್ಲ ಫೋಟೋ ಆಯಿತು. ಅಣ್ಣ ಒಂಚೂರು ಅಂತ. ಏನು ಅಂತ. ಅಣ್ಣ ತಿರ್ಗಾ ಕೆಲ್ಸಕ್ಕೆ ಬರ್ತೀನಣ್ಣ. ಅಣ್ಣ 500 ರೂಪಾಯಿ ತೆಗೆದು ಕೊಟ್ಬಿಟ್ಟು ಖರ್ಚು ಕಾಸಿಲ್ಲ ಅಂದರೆ ಕೇಳ್ಕೊಡ್ತೀನಿ, ಮತ್ತೆ ಕೆಲ್ಸಕ್ಕೆ ಬರ್ಬೇಡ, ಆ ಕೆಲಸನ ಮಾಡೋಗು ಅಂತ ಕಳಿಸ್ತೀನಿ. ಹೆಂಗೆ ಬದುಕೋದು ನಾವು? ಆ ಕಡೆ ಆ ಕೆಲಸನೂ ಇಲ್ಲ, ಈ ಕಡೆ ಇಲ್ಲೂ ಇಲ್ಲ. ಕಷ್ಟ ಅಲ್ವಾ ಸರ್? ಮುಖ ತೋರಿಸ್ಕೊಂಡು ಫೇಮಸ್ ಸರ್, ಸೆಲೆಬ್ರಿಟಿ ಆಗೋದು ಈಸಿ ಸರ್. ನನಗೆ ಈಗಿನ ಜನ್ರೇಷನಲ್ಲಿ ಸೆಲೆಬ್ರಿಟಿ ಆಗೋದು ತುಂಬ ಈಸಿ. ಹೌದು, ಒಂದು ರೀಲ್ಸು ಟ್ರೋಲ್ ಆಗೋ ಥರ ನೀವು ಮಾಡಿಬಿಟ್ರೆ ನೀವು ಸೆಲೆಬ್ರಿಟಿ. ಉದಾಹರಣೆಗೆ ಕುಂಭಮೇಳದಲ್ಲಿ ಅವಕ್ಕ ಅದೇನೋ ರುದ್ರಾಕ್ಷಿ ಮಣಿ ಮಾಡ್ತೀವಿ, ಅವಕ್ಕ ಸೆಲೆಬ್ರಿಟಿ. ಮೋನಾಲಿಸಾ ಇಡೀ ವರ್ಲ್ಡ್ ವೈಡ್ ಸೆಲೆಬ್ರಿಟಿ. ಓಕೆನಾ? ಈಗ ರುದ್ರಾಕ್ಷಿ ಮಾರಕ್ಕಾಗ್ತಾಯಿಲ್ಲ ಅವಕ್ಕಂತ. ಹೌದು, ಬಿಡ್ತಾನೆ ಇಲ್ಲ, ಜನನೇ ಬಿಡ್ತಾ ಇಲ್ಲ. ಸೆಲೆಬ್ರಿಟಿ ಆಗೋದು ಈಸಿ ಸರ್, ಅದನ್ನು ಕಂಟಿನ್ಯೂ ಮಾಡೋದು ಭಾಳ ಕಷ್ಟ. ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ತುಂಬ ಕಷ್ಟ ಸರ್. ಅದು ಒಳ್ಳೆ ಮಾತು. ತುಂಬ ಕಷ್ಟ ಸರ್, ಹೋಗೋಕ್ಕೆ ಆಗೋದೇ ಇಲ್ಲ. ಒಸಿ ತುಳಿತಕ್ಕೊಳಗಾಗಲ್ಲ. ಜೊತೆಗಿರೋ ಸ್ನೇಹಿತರಿಂದ ಹಿಡಿದು ಪ್ರತಿಯೊಬ್ಬರದ್ದು. ಪಾಪ ನಮ್ಮ ಸ್ನೇಹಿತರು ಏನು ಮಾಡ್ತಾರೆ, ನಮ್ಗೆ ನನ್ನ ಜೊತೆಗಿರೋರು ಇಂಡಸ್ಟ್ರಿಯಲ್ಲಿ ಸ್ನೇಹಿತ ಇದ್ದರೆ ಏನೂ ಯೂಸ್ ಇಲ್ಲ. ಆಚೆ ಕಡೆ ಇರೋ ಸ್ನೇಹಿತರು ಪಾಪ ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಸುಮ್ಮನೆ ಏನು ಮಾಡದೇ ಇರೋ ಗಂಡ ಹೆಂಡ್ತಿನ ಡಿವೋರ್ಸ್ ಆಗೋದ್ರು ಅಂತಂದರೆ ನಮ್ಮ ಅತ್ತೆ ಮಾವನಿಗೆ ನಾನು ಏನು ಹೇಳಲಿ, ನಮ್ಮ ಮನೆಯವ್ರಿಗೆ ಏನು ಹೇಳಲಿ, ಸಮಾಜಕ್ಕೆ ಏನು ಹೇಳಲಿ, ಇಂಡಸ್ಟ್ರಿಗೆ ಏನು ಹೇಳಲಿ? ಮೊದಲೇ ಇಂಡಸ್ಟ್ರಿಯಲ್ಲಿ ಸುಮ್ಮನೆ ದಿಕ್ಕಪಲಾಗಿ ಆಗ್ತಾಯಿದೆ ಏನೇನೋ. ಇದ್ರ ಮಧ್ಯದಲ್ಲಿ ನನ್ನೂ ಯಾಕೆ ಹಾಕಂತ ತುಳಿತೀರಾ? ನಾನು ನೆಮ್ಮದಿ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲಿ ಓದೋತ್ತವೆಲ್ಲ ಕೇಳ್ತಾರೆ, ಏನು ಡಿವೋರ್ಸ್ ಅಂತೆ ಸರ್. ಇಲ್ಲ ಸರ್, ನನ್ನ ಹತ್ರ ಪ್ರೂಫು ಇಲ್ಲ. ಈಗ ನಾವು ಓದೋತ್ತ ಮೇಲೆ ಹೆಂಡ್ತಿ ಕರ್ಕೋಬೇಕಾಯ್ತದ? ನೋಡಿ ನಾವು ಇಲ್ಲಿ ದೂರ ಆಗಿಲ್ಲ, ನೋಡಿ ನಾವು ದೂರ ಆಗಿಲ್ಲ ಅಂತ ಅರ್ಥನೇ ಆಗಲ್ಲ ಮುಂಡೋಕೆ. ಸುಮ್ಮನೆ ಏನೇನು ಹಾಕ್ಬಿಟ್ಟು ಓಕೆ ಸಾರ್, ಏನು ಗೊತ್ತಾ ವಿಷಯ? ಅದೆಲ್ಲ ಆದಮೇಲೆ ನನಗೆ ಗೊತ್ತಾಗಿತ್ತು ವಿಷಯ. ನಿಮ್ಮ ಫಾಲೋವರ್ಸ್ನ, ನಿಮ್ಮ ವ್ಯೂವರ್ಸ್ನ ನೀವು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಚೆನ್ನಾಗಿರೋರ ಜೀವನಕ್ಕೆ ನೀವು ಬೆಂಕಿ ಹಚ್ಚಕ್ಕೆ ಹೋಗಬೇಡಿ. ಯೂಟ್ಯೂಬೇ ಜೀವನ ಅಲ್ಲ, ಇನ್ಸ್ಟಾಗ್ರಾಮೇ ಜೀವನ ಅಲ್ಲ. ಇದಕ್ಕಿಂತ ದೊಡ್ಡದಾಗಿರೋ ಟಿಕ್ಟಾಕು ಮುಚ್ಚೋಗಿರೋದನ್ನ ನಾವು ನೋಡಿದ್ದೀವಿ. ಹೌದು, ಕರೆಕ್ಟ್. ನಿಮ್ಮ ಸೋಕಿಗಳಿಗೋಸ್ಕರ ಒಬ್ಬನ ಜೀವನದಲ್ಲಿ ಆಟ ಆಡಬೇಡಿ. ಯಾವುದೂ ಶಾಶ್ವತ ಅಲ್ಲ ಇಲ್ಲಿ. ಈ ಜಗ್ಗಪ್ಪನೂ ಶಾಶ್ವತ ಅಲ್ಲ, ಇನ್ಸ್ಟಾಗ್ರಾಮು ಶಾಶ್ವತ ಅಲ್ಲ, ಯೂಟ್ಯೂಬು ಶಾಶ್ವತ ಅಲ್ಲ. ದೊಡ್ಡ ಚಾನಲ್ಗಳೇ ಮುಚ್ಚೋಗ್ತಾ ಇದ್ದಾವೆ. ಇವತ್ತು ನಿಮ್ಮ ವ್ಯೂಸು ಲೈಕ್ಸ್ಗೋಸ್ಕರ ತುಂಬ ಕೆಟ್ಟದಾಗಿ ಏನು ಹೇಳ್ತೀರಾ? ನನ್ನ ಬಿಡಿ, ನಾನೇನೋ ಚಿಕ್ಕವನು. CMನೇ ಬಿಡ್ತಾ ಇಲ್ಲ, PMನೇ ಬಿಡ್ತಾ ಇಲ್ಲ. ಅಧಿಕಾರ ಇರೋರೇ ಏನು ಮಾಡೋಕ್ಕಾಗ್ತಾ ಇಲ್ಲ, ಅಧಿಕಾರದಲ್ಲಿರುವವ ನಾನೇನು ಮಾಡಲ್ಲ. ಏನು ಮಾಡೋಕ್ಕಾಗಲ್ಲ ಸರ್. ಟ್ರೋಲ್ ಮಾಡಿ, ಬಟ್ ನೋಡ್ಕೊ ಮಾಡಿ. ಏನು ನಿಮ್ಮ ಒಂದು ಗೋಲ್ ಏನನ್ನ ಈ ವರ್ಷದಲ್ಲಿ ಏನು ಇಟ್ಕೊಂಡಿದ್ದೀರ ಅಂದರೆ? ಸರ್ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಸರ್. ದರ್ಶನ್ ಸರ್ ಜೊತೆ, ಸುದೀಪ್ ಸರ್ ಜೊತೆ, ಶಿವಣ್ಣನ ಜೊತೆ, ಹಿಂಗೆ ನಮ್ಮಲ್ಲಿರುವಂಥ ಧ್ರುವ ಸರ್ ಜೊತೆ, ಇವಾಗ ಯಾರ್ಯಾರು ದೊಡ್ಡ ಸೆಲೆಬ್ರಿಟಿಗಳಿದ್ದಾರೋ ಅವ್ರ ಜೊತೆಯಲ್ಲ ಒಬ್ಬ ಕಾಮಿಡಿಯನ್ ಆಗಿ ನಾನು ಸಿನಿಮಾ ಮಾಡ್ಬೇಕು ಸರ್. ಸೂಪರ್. ಅಷ್ಟೇ ನನ್ನ ಗೋಲು. ನನ್ನ ಜೀವನದಲ್ಲಿ ಒಂದು ನಮ್ಮ ಬೆಳ್ಳಿ ತೆರೆಯಲ್ಲಿ ನಾನು ಒಬ್ಬ ಕಲಾವಿದ ಅಂತ ಗುರ್ಸ್ಕೊಂಬಿಟ್ರೆ ಅದಕ್ಕಿಂತ ಒಂದು ದೊಡ್ಡ ಗೋಲ್ ಏನೂ ಇಲ್ಲ ಸರ್. ಸೂಪರ್. ಸಿನಿಮಾ ಮಾಡಬೇಕು, ಸಿನಿಮಾದಲ್ಲೇ ಸಾಯಬೇಕು, ಅದೇ ಜೀವನದ ಒಂದು ಗೋಲು. ಮಿಡಲ್ ಕ್ಲಾಸ್ ಜೀವನ ನನಗೆ ಬಗ್ಸಿ ಬಡಿಯುತ್ತೆ ನಮ್ಮ ಲೈಫನ್ನ. ನನ್ನ ಮಗನ EMI ಇದೆ, ಕಟ್ಟಂ ಬಡ್ಡಿ ಮಗನ ಫಸ್ಟ್ ನೀನು ಅನ್ನೋದನ್ನು. ಆ್ಯಕ್ಚುಲಿ ಇದು ಮೊನ್ನೆ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ಈ ಮಿಡಲ್ ಕ್ಲಾಸ್ ಜೀವನ ಹೆಂಗೆ ಅಂತಂದರೆ,
ಎಲ್ಲನೂ ದುಡ್ದು ಒಂದು ಕಷ್ಟನ ಕ್ಲಿಯರ್ ಮಾಡ್ತೀವಿ. ಇನ್ನೊಂದು ಕಷ್ಟ ಸ್ನಾನ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ತಾಂಬೂಲ ಹಿಡ್ಕೊಂಡು ಎಂಟ್ರಿ ಈಗ ತಾನೇ ತೀರ್ಸಿದ್ನಲ್ಲೋ ಮತ್ತೆ ಎಂಟ್ರಿ ತಿರ್ಗಾ ಅದನ್ನು ತೀರ್ಸೋ ಅಷ್ಟರಲ್ಲಿ ಇನ್ನೊಂದು ಸತಿ ಸ್ನಾನ ಮಾಡ್ಕೊಂಡು ಹೊಲಕ್ಕೆ ಮತ್ತೆ ತಾಂಬೂಲ ಹಿಡ್ಕೊಬರು ಸರ್. ಇದು ಕಾಮನ್ ಸರ್. ಈಗ ನಮ್ಮ ಮಿಡಲ್ ಕ್ಲಾಸ್ಗೆ ಅದು ತುಂಬ ಕಾಮನ್ನು. ಅದು ಕಷ್ಟನೇ ಅಲ್ಲ ಅನ್ಕೊಂಬಿಡ್ಬೇಕು ನಾವು. ಯಾಕೆ ಅಂತಂದರೆ ನಮಗೆ ಕಷ್ಟ ಅನ್ನೋದು ಒಂಥರ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಹೌದು, ನಮ್ಗೆ ಸುಖ ಅನ್ನೋದು ಅವಾಗವಾಗ ಹಬ್ಬ ಬಂದಂಗೆ ಬರುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈಗ ನಂದು ಅದೇ ಪರಿಸ್ಥಿತಿನೇ. ನನ್ನ ತಂಗಿ ಮದುವೆ ಮಾಡಿದೆ. ಇದು ಫಸ್ಟು ಮನೆ ಇರಲಿಲ್ಲ ಸರ್ ನಮಗೆ. ಒಂದು ಬೋಗಿಗೆ ಮನೆ ಮಾಡಿದೆ. ಬಾಡಿಗೆ ಕಟ್ಟೋದು ನಮಗೆ ತಪ್ಪುತ್ತೆ ಅಂತ. ಅಷ್ಟರಲ್ಲಿ ನನ್ನ ತಂಗಿ ಕೊರೋನಾ ಬಂದ್ಬಿಡ್ತು. ನೋಡಿ ಎಷ್ಟು ನೀಟಾಗಿ ಕೊರೋನಾ ಬಂತು ಅಂತಂದರೆ, ಕೊರೋನಾದಲ್ಲಿ ಡಿಪೋ ಅಂಗಡಿಗೆ ಹೋಗ್ಬಿಟ್ಟು ಅಕ್ಕಿ ಇಸ್ಕೊಳಕ್ಕೆ ಹೋದ್ರೆ ಡಿಪೋನ ಹೇಳ್ತಾವನೆ, ನಿನಗೇನು ಬಡವ್ರಿಗೆ ಅಂತ ಕೊಡ್ತಾ ಇರೋದು ಕಣ ಹೋಗು. ಹಂಗಂದ್ರೆ ನಾನು ಹೆಂಗೋ ಕಣ್ಣಿಗೆ ಸರ್. ಕೊರೋನಾದಲ್ಲಿ ಇಂಡಸ್ಟ್ರಿಗೆ ಎಂತ ಹಿಡ್ಬಿದ್ದಿದೆ. ಹೌದು, ಹೌದು. ನಮ್ಗೆ ಕೆಲಸನೇ ಇಲ್ಲ. ಇವರಾದ್ರೂ ಡಿಪೋಲ್ಲಿ ಅಕ್ಕಿ ಕೊಟ್ಬಿಟ್ಟು ಸಂಬಳನಾರ ಇಸ್ಕೊಳ್ತವ್ರೆ. ನಾನು ಕಷ್ಟದಲ್ಲಿದ್ದೀನಿ ಕೊಡೋಣ ಅಂದ್ಬಿಟ್ಟು ಇಸ್ಕೊಂಡು ಹೋದೆ. ಅದು ಮುಗಿತಿದ್ದಂಗೆ ನನ್ನ ತಂಗಿ ಮದುವೆ ಮಾಡಿಬಿಟ್ಟೆ ಸರ್. ತಂಗಿ ಮದುವೆಗೆ ಪಾಪ ನಮ್ಮಪ್ಪ ಈಗ ಎಲ್ಲಿದೆ ತನ್ನ ದುಡ್ಡು? ಸಡನ್ನಾಗಿ ಮದುವೆ ಫಿಕ್ಸ್ ಆಗೋಯ್ತು, ಮಾಡಲೇಬೇಕು. ಜಮೀನಿತ್ತು ಮಾರಾಕ್ತೀನಿ ಅಂತಂದ. 2 ಎಕರೆ ಜಮೀನು. ಇಬ್ಬರು ಅಣ್ಣ ತಮ್ಮದಿರಿದ್ವಿ. ಅಪ್ಪ ಅದನ್ನ ಮಾರ್ಬಿಟ್ರೆ ನಾವೆಲ್ಲ ಹೋಗೋಣ, ಇರೋ ನಾನೇ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ತಿರ್ಗಾ ಒಂದಷ್ಟು ಸಾಲ ಮಾಡಿ ನನ್ನ ತಂಗಿ ಮದುವೆ ಮಾಡಿದೆ. ಆ ಸಾಲ ತೀರಿಸಿ ನಾನು ಸರಿ ಅಪ್ಪ ಇವಾಗ ಸಾಲ ತೀರಿಸಿ ಕರೆಕ್ಟಾಗಿ 45,000 ನನ್ನ ಅಕೌಂಟಲ್ಲಿತ್ತು. ಸಾಲ ತೀರಿಸ್ದೆ, 45,000 ಅಕೌಂಟಲ್ಲಿತ್ತು. ನಮ್ಮ ಮಾಮ ಬಂದು ಕೇಳಿದ್ರು, ಯಾವಾಗ ಮದುವೆ ಐತೆ ನೀನು? ಎಲ್ಲರೂ ಕೇಳ್ತವ್ರೆ. ನಾನು ಏನಂತ ಉತ್ತರ ಕೊಡ್ಬೇಕು? ನನ್ನ ಮಗಳಿಗೆ ಬೇರೆ ಏಜ್ ಆಗ್ತಾಯಿದೆ, ನಾನು ಇಷ್ಟು ವರ್ಷ ಇಟ್ಕೊಂಡೇ ಇರಲಿಲ್ಲ, ಮದುವೆ ಆಗು ಅಂತಂದರು. ಈಗ ನಮ್ಮ ಮಾಮ ಬಂದು ಕೇಳಿದಾಗ ನಾವು ಮದುವೆ ಆಗಲೇಬೇಕು. ಹೌದಲ್ಲ, ಮದುವೆ ಆಗಬೇಕು ಅಂತಂದರೆ ಬ್ಯಾಚುಲರ್ ಸರ್ ನಾನು. 300 ರೂಪಾಯಿ ಬಾಡಿಗೆ ಮನೇಲಿ ಇದ್ದವನು. ಈಗ ತಿರ್ಗೋ ಒಂದು ಮನೆ ಮಾಡಬೇಕು ನಾನು. ಮನೆ ಮಾಡಿ ಅದಕ್ಕೊಂದಷ್ಟು ಐಟಮ್ಗಳು ತಂದು ಹಾಕಿ ನನ್ನ ಮನೆಗೆ ಹೆಂಡ್ತಿ ಕರ್ಕೊಬೇಕು. ಇನ್ನು ಮೈಸೂರು ಕರ್ಕೋಬೇಕಾಯ್ತದೆ ನಾನು. ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇಲ್ಲೊಂದು ಮನೆ ಮಾಡಬೇಕು. ತಿರ್ಗಾ ಅದಕ್ಕೊಂದು 1 ಲಕ್ಷ ಹೋಗಿ ಇದು ಬಾಡಿಗೆಗೆ ಅಡ್ವಾನ್ಸ್ ಕೊಟ್ಟು ಒಂದು 15,000 ಬಾಡಿಗೆ ಕಟ್ಕೊಂಡು ತಿರ್ಗಾ ನನ್ನ ಮದುವೆಗೆ ಒಂದಷ್ಟು ಖರ್ಚು ಮಾಡ್ಕೊಂಡು ತಿರ್ಗಾ ಸಾಲ ಮಾಡಿದೆ. ಆಯ್ತು, ಬ್ಯಾಕ್ ಟು ಬ್ಯಾಕ್ ಸಾಲ. ಹಿಂಗೆ ನಮ್ಮ ಮಿಡ್ಲ್ ಕ್ಲಾಸ್ ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮದೊಂದು ರೊಟೀನ್ ಏನು ಅಂತಂದರೆ, ನಾವು ಯಾವಾಗಲೂ ತಿಳ್ಕೊಬೇಕು, ಬೆಳಿಗ್ಗೆ ತಿಂಡಿ ಆಯಿತಾ, ಮಧ್ಯಾಹ್ನ ಊಟ ಮಾಡಬೇಕು, ಮಧ್ಯಾಹ್ನ ಊಟ ಆಯಿತಾ, ರಾತ್ರಿ ಊಟ ಮಾಡ್ಬೇಕು. ಹಿಂಗೆ ಒಂದು ಕ್ಲಿಯರ್ ಮಾಡ್ದ, ಇನ್ನೊಂದು ಇರುತ್ತೆ ವೆಯ್ಟ್ ಮಾಡಬೇಕು. ಅದನ್ನು ಕ್ಲಿಯರ್ ಮಾಡಿ ವಾಪಸ್ ಬರುತ್ತೆ. ನಮ್ಮದು ಎಲ್ಲ ಯಾರಿಗೂ ಅನ್ವಯ ಆಗುತ್ತೋ ಇದು ಗೊತ್ತಿಲ್ಲ. ಈ ಸೈಕಲಿಂಗ್ ಅನ್ನೋದೊಂದು ಇದೆ ಗೊತ್ತಾ, ಹಿಂಗೆ ಅದು ನಮ್ಮ ಮಿಡ್ಲ್ ಕ್ಲಾಸ್ಗೆ ಕರೆಕ್ಟಾಗಿದೆ. ಅದು ನಮಗೆ ನಾನು ಒಬ್ರಿಗೆ ಡೈಲಾಗ್ ಹೇಳ್ತಿದ್ದೆ, ಈ ಸೌಕರ್ಯರು ಯಾವಾಗೂ ಸೌಕರ್ಯ ಆಗ್ತಿರ್ತಾರೆ, ಬಡ್ಡಿ ಮಗನ ನಾವು ಬಡವರು ಆಗ್ತಿರ್ತಾರೆ, ಅಥವಾ ನಾವು ಮಿಡಲ್ ಕ್ಲಾಸ್ ಇರೋರು ನಾವಿನ್ನೂ ಕುಗ್ತಾನೇ ಹೋಗ್ತಿರ್ತೀವಿ ಈ ಸಾಲುಗಳಲ್ಲಿ. ಈ ನೀರು ನಮ್ಮ ಕಡೆ ಯಾವತ್ತೂ ಹರಿಯಲ್ಲ, ಈ ಸೌಕರ್ಯಕ್ಕೊಂದು ಹರಿಯಲ್ಲ ನೀರು ಅಂತ ಕೇಳ್ತಿದ್ದೆ. ಅದಕ್ಕೆ ನಮ್ಮಪ್ಪ ಒಂದು ಮಾತು ಹೇಳಿದರು, ಹಿಂಗೆ ಹರಿಬೇಕು ಅಂದರೆ ಅವನ ಬಂದು ತೋಡ್ಬೇಕು ನಿನಗೆ ಅಷ್ಟೇ. ನಮಗೆ ತೋಡೋನು ಇಲ್ಲ, ಯಾರು ಇಲ್ಲ. ನಮಗೆ ತೋಡೋರು ಇದ್ದಾರೆ ಸರ್. ಅದೇ ಒಳ್ಳಿಗೆ ಹಾಕಿ ತೋಡಿ ನೀರು ತುಳಿಯೋರು ಒಂದಷ್ಟು ಜನ ಇದ್ದಾರೆ ಅಷ್ಟೇ. ಅವ್ರಿಂದ ತಪ್ಪಿಸ್ಕೊಂಡ್ಬಿಟ್ರು ಸಾಕಾಗಿದೆ ನಮ್ಮದು. ನಮಗೆ ತೋಡಿ ನೀರು ಬಿಡೋರು ಯಾರೂ ಇಲ್ಲ ಈಗಿನ ಕಾಲದಲ್ಲಂತೂ. ಅದಂತೂ ಸುಳ್ಳು. ಯಾರು ಹೇಳಿದಿತ್ತು, ಈಗ ಅಪ್ಪನ ದುಡ್ಡನ್ನು ಮಗ ಉಳಿಸಲ್ಲ. ನಿಜ ತಾನೆ ಅದು? ಹೌದು. ಮಗ ಅಪ್ಪನಷ್ಟು ಮಗ ದುಡ್ಡು ಮಾಡೋಕ್ಕಾಗಲ್ಲ. ಈಗ ಒಂದು 3 ಕೋಟಿ ಅಪ್ಪ ಮಾಡಿದ್ದಾನೆ ಅಂತಂದರೆ, ಮಗ ಲಾಸ್ಟ್ಗೆ ಅದನ್ನು 1 ಕೋಟಿಗೆ ತಗೋಬರ್ತಾನೆ. ನೆಕ್ಸ್ಟ್ ಬರೋ ಜನ್ರೇಷನ್ ದುಡ್ಡು ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಹಂಗೆ ದುಡ್ಡು ಅನ್ನೋದು ಒಂದು 30 ವರ್ಷ ಇರುತ್ತಂತೆ ಸರ್ ಒಬ್ಬನ ಹತ್ರ. ಅದಾದಮೇಲೆ ಇನ್ನೂ 30 ವರ್ಷ ಇರಲ್ಲ ಅದು. ನೆಕ್ಸ್ಟ್ 30 ವರ್ಷ ಬಂದಮೇಲೆ ಬರೋದು. ಈಗ ನೋಡಿ, ನಿಮ್ಮಪ್ಪ ಏನೂ ಮಾಡಿಲ್ಲ ಅಂತ ಅನ್ಕೊಳ್ರಿ. ನಿಮ್ಮಪ್ಪ ನಿಮ್ಗೆ ಏನು ಮಾಡಿಲ್ಲ ಅಂತಂದರೆ, ಮಗ ಮಾಡ್ತಾನೆ ಅದನ್ನು. ಮನೆ ಮಾಡೋದು, ಕಾರ್ ತಗೊಳ್ಳೋದು, ಇದನ್ನೆಲ್ಲ ಮಾಡ್ತಾನೆ. ಬಟ್ ಇವ್ನು ಮಾಡಾದ್ಮೇಲೆ ನನ್ನ ಮಗ ಮಾಡಲ್ಲ ಅದನ್ನು. ಅದನ್ನು ಹಾಳು ಮಾಡ್ತಾನೆ. ಅವನ ಮಗ ನಮ್ಮಪ್ಪ ಏನೋ ಮಾಡಿಲ್ವಲ್ಲ ಅಂದ್ಬಿಟ್ಟು ಅವ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಹಿಂಗೆ ದುಡ್ಡು ಅನ್ನೋದು ಸೈಕಲ್ ಇದು. ಹಿಂಗೆ ಇವಾಗ ನಾವೇನೋ, ಈಗ ನಮ್ಮ ಅಪ್ಪದಿರೆಲ್ಲರೂ ಸರಿಯಾಗಿ ಮಾಡಿಬಿಟ್ಟಿದ್ರೆ ನಾವು ಮಾಡ್ತಿರ್ಲಿಲ್ಲ. ನಮ್ಮಪ್ಪ ಮಾಡೋಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದು ಅಂತಂದ್ಬಿಟ್ಟು ಸುಮ್ಮನೆ ಇರ್ತಿದೆ. ಈಗ ನಮ್ಮಪ್ಪ ಏನೂ ಮಾಡಿಲ್ವಲ್ಲ, ನಾನು ಏನಾದ್ರು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ನಾನು ಏನಾದ್ರು ಚೆನ್ನಾಗಿ ದುಡ್ಡು ಗಿಡ್ ಮಾಡಿ ಒಂದಷ್ಟು ಆಸ್ತಿ ಮಾಡಿದ್ರೆ ನನ್ನ ಮಗ ಏನೂ ಮಾಡಲ್ಲ. ನಮ್ಮಪ್ಪ ಮಾಡ್ಕೊಂಡು ಬಿಡಲ್ಲ ನನಗೇನು ಅಂದ್ಬಿಟ್ಟು ಅವನು ಹಾಳು ಮಾಡ್ತಾನೆ. ಹಿಂಗೆ ದುಡ್ಡು ಒಂದಷ್ಟು ದಿನ ಇರುತ್ತೆ, ಅಷ್ಟು ದಿನ ಹೋಗುತ್ತೆ ಸರ್. ಅದಕ್ಕೆ ನೀವು ದುಡ್ಡಿಗೆ ಬೆಲೆ ಕೊಡ್ಬೇಡಿ, ಓನ್ಲಿ ಟ್ಯಾಲೆಂಟಿಗೆ ಬೆಲೆ ಕೊಡಿ. ಯಾವತ್ತಾದರೂ ನಿಮ್ಮನ್ನು ಕಾಪಾಡೋಕೆ. ಅದೇ ಟ್ಯಾಲೆಂಟ್ಗೆ ಕರ್ಸಿರೋದು ಜಗಪ್ಪನೇ. ಸುಮ್ಮನೆ ನಮ್ದೇನೋ ಟ್ಯಾಲೆಂಟ್ ಇಲ್ಲ, ಏನೋ ಕೆಲಸ ಮಾಡ್ಕೊ ಹೋಗ್ತಾ ಇದೀವಿ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದು ನಾವು ಒಂದೇ, ನಮ್ಮ ಪಾಡಿಗೆ ನಮ್ಮನ್ನು ಕೆಲಸ ಮಾಡೋಕೆ ಬಿಟ್ರೆ ಸಾಕು, ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಸೂಪರ್.
ಸೆಲೆಬ್ರಿಟಿ ಆಗಿ ಒಂದಷ್ಟು ಜನ ಫಾಲೋವರ್ಸ್ ಆಗೋದು ಬೇಡ, ಈ ಥರ ಕೆಟ್ಟದಾಗ ಬಯಸ್ಕೊಳ್ಳೋದು ಬೇಡ. ಸುಮ್ಮನೆ ಪಾಪ ಏನೋ ಒಂದು ಬಡವ್ರ ಹುಡುಗ ಬೆಳೀತವನೆ, ಮಾಡ್ಕೊಂಡು ಹೋಗ್ಲಿ ಅತ್ತಾಗೆ ಅಂದ್ಬಿಟ್ಟು ನಿಮ್ಮ ಸಪೋರ್ಟ್ ಕೊಡಿ. ನಾವೆಲ್ಲೋ ಒಂದು ನಿಮ್ಮ ಹೆಸರು ಹೇಳ್ಕೊಂಡೇ ಬದುಕೋದು ನಾವು. ಅಯ್ಯೋ ನಿಮ್ಮಿಂದನೇ ನಾವು ಬದುಕ್ತಾರೆ, ಸೀರಿಯಸ್ ಆಗಿ ನಾವು ಹಂಗೆ ಇಲ್ವ ಸರ್? ಹೌದು ಹೌದು. ಜನಗಳಿಂದನೇ ಬಂದವರು, ಜನಗಳಿಗೋಸ್ಕರನೇ ಬದುಕ್ತಾ ಇರೋರು, ಜನಗಳ ಒಂದು ಎಂಟರ್ಟೈನ್ಗೋಸ್ಕರನೇ ನಾವು ಕೋತಿಯಾಗಿರೋದು. ಕರೆಕ್ಟ್ ಕರೆಕ್ಟ್. ಕೋತಿ ಥರ ಆಡಿ ನಗಿಸ್ತಾನೆ ಗುರು ಇವನು ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಮುಂದೆ ನಾವು ಕೋತಿ ಆಗಿದ್ದೀವಿ ಅಂತಂದರೆ ಕರೆಕ್ಟ್. ನಿಮಗೋಸ್ಕರನೇ, ನನ್ನ ಜೀವನ ಕಟ್ಕೊಳ್ಳೋಕ್ಕೋಸ್ಕರನೇ ನಾನು ಇಷ್ಟ ಆಗಿದ್ದೀನಿ. ಅದು ಬಿಟ್ಟು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಆಗಿಲ್ಲ. ಕರೆಕ್ಟ್. ನನ್ನ ಜೀವನ ಹಿಂಗಾಗಿದೆ, ನಿಮಗೋಸ್ಕರ ನಾವು ದುಡಿತಾ ಇದ್ದೀವಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ. ಅದು ಕೊಡಿ. ಇದ್ದೇ ಇರುತ್ತೆ, ಅಕ್ಕಿ ಅಂತಂದ್ಮೇಲೆ ಕಲ್ಲು ಇದ್ದೇ ಇರುತ್ತೆ. ಆ ಕಲ್ಲುಗಳು ಅಂತಂದರೆ ಒಂದಷ್ಟು ಕೆಟ್ಟ ಕಮೆಂಟ್ ಹಾಕೋರು, ಬೈಯೋರು. ಆ ಕಲ್ಲುಗಳನ್ನೆಲ್ಲ ಎತ್ತಾಕ್ಬಿಟ್ಟು ಅನ್ನ ಮಾಡ್ಕೊಂಡು ಜೀವನ ನಡೆಸ್ತೀವಿ. ಸೂಪರ್, ಥ್ಯಾಂಕ್ ಯು. ಈ ವರ್ಷ ಇನ್ನೂ ಉತ್ತುಂಗಕ್ಕೇರಿ ಜಗಪ್ಪ. ಇನ್ನೂ ಸಾಕಷ್ಟು ದೊಡ್ಡವ್ರ ಜೊತೆ ಸಿನಿಮಾ ಮಾಡಿ ಅಂತ ನಾವು ಕೂಡ ಆಶಿಸ್ತೀವಿ. ದಯವಿಟ್ಟು ಜಾಸ್ತಿ ಸಕ್ಸಸ್ ಆಗಲಿ. ಸೊ ನೋಡೋದ್ರಲ್ಲ, ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ ಜಗಪ್ಪ ಅವ್ರು ಬಂದರು. ಲೈಫ್ ಹೆಂಗಿತ್ತು, ದುಡ್ಡು ಎಷ್ಟು ಮುಖ್ಯ ಆಗುತ್ತೆ, ಅವ್ರ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಎಷ್ಟು ಟ್ರೋಲ್ ಮಾಡಿದ್ರು ಕೂಡ ನಾನು ಅದನ್ನು ಹೆಂಗೆ ಲೈಫಲ್ಲಿ ತೊಗೋಬೇಕು. ಆರ್ಟಿಸ್ಟ್ ಜೀವನ ಚೆನ್ನಾಗಿಡೋದು ನೀರಿನ ಮೇಲೆ ಇರೋ ಗುಳ್ಳೆ ಥರ ಬಂದು ಬರೋ ತಟ್ಟೋರೆ ಜಾಸ್ತಿ. ಸೊ ನೋಡ್ತಾ ಇರಿ, ಇದೇ ರೀತಿ ಮತ್ತಷ್ಟು ಸಾಕಷ್ಟು ಸೆಲೆಬ್ರಿಟೀಸ್ಗಳನ್ನ ಕರ್ಕೊಂಬರ್ತೀನಿ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ವಾಲಾ ಚಂದನ್ ಸೈನಿಂಗ್ ಆಫ್. ಬಾಯ್. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನು ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದರೆ ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದಷ್ಟೇ, ಬಾಸ್ ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದರೆ ನಾನು ಹೇಳುವಂಥ ನಮ್ಮ ಬಾಸ್ ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.